ಮೊದಲನೇದಾಗಿ ನಮ್ಮ ಹೆಸರು ಓಂ ಹರ್ಷವರ್ಧನ್ ಅಂತ. ಆಲ್ರೆಡಿ ನಮ್ಮ ಕ್ಲಾಸಲ್ಲಿ ಇರೋರೆಲ್ಲ ಇಲ್ಲಿದ್ದಾರೆ, ಅವ್ರಿಗೂ ಗೊತ್ತಿದೆ. ಹ್ಯಾಪಿ ವೆಡ್ಡಿಂಗ್. ಸೊ ನಾವು ನ್ಯೂಮರಾಲಜಿಸ್ಟ್ ಆಗಿದ್ದೀನಿ ಹಾಗೂ ಹಿಪ್ನೋಥೆರಪಿಸ್ಟ್ ಆಗಿದ್ದೀನಿ. ಸೊ ಈಗ ಸ್ವರವಿಜ್ಞಾನ ವಿದ್ಯೆ ಕೂಡ ಮಾಡ್ತಾ ಇದ್ದೀವಿ. ಹಾಗೆ ತಾಯಿ ಲಲಿತಾ ಪರಮೇಶ್ವರಿಯ ಆರಾಧಕರು ಕೂಡ ಆಗಿದ್ದೇವೆ. ಓಕೆ. ಸೊ ಇವತ್ತು ಯಾವ ವಿಚಾರ ತಿಳಿಯಕ್ಕೆ ಬಂದಿದೆ ಅಂತ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಸ್ವರವಿಜ್ಞಾನ ಅಂತ. ಸೊ ಈ ವಿದ್ಯೆ ಬಗ್ಗೆ ಯಾರಿಗಾದ್ರೂ ಅನುಭವ ಇದ್ದಲ್ಲಿ ಹಂಚ್ಕೊಬೋದಾ? ಯಾರಿಗಾದ್ರೂ ಆಲ್ರೆಡಿ ಈ ವಿದ್ಯೆನ ಅಂದ್ರೆ ತಿಳಿದಿರ್ತಾರೆ, ಹೆಚ್ಚು ಕಮ್ಮಿ ತಿಳಿದಿರೋರೇ ಈ ವಿಚಾರಕ್ಕೆ ಬರೋ ಅಂಥದ್ದು. ಸೊ ಹಾಗಾಗಿ ಕೇಳೋಣ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಓಕೆ. ಯಾರು ಇಲ್ವಾ ಈ ವಿಚಾರವಾಗಿ ತಿಳಿದಿರತಕ್ಕಂಥವ್ರು? ಗೊತ್ತಿಲ್ಲ ಗುರುಜಿ. ಫೈನ್. ಒಳ್ಳೆ. ನೋಡಿ, ಏನು ಗೊತ್ತಿಲ್ಲ ಅಂತ ಇದ್ರೆ ತುಂಬಾ ಒಳ್ಳೇದು. ಅಂದ್ರೆ ಏನ್ ಉದ್ದೇಶಕ್ಕೋಸ್ಕರ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಖಾಲಿ ಆ ತಪ್ಲೆಯಲ್ಲಿ ನೀರು ತುಂಬೋದು. ಸೊ ಏನಾದ್ರೂ ಆಲ್ರೆಡಿ ಅದ್ರಲ್ಲಿ ತುಂಬಿಕೊಂಡಿದ್ದಾಗ ನಾವು ಅದಕ್ಕೆ ತುಂಬಕ್ಕಾಗಲ್ಲ ಅಲ್ವಾ, ಅದು ಎಕ್ಸಸ್ ಆಗಿ ಆಚೆ ಚೆಲ್ಲುವಂತ ವಿಚಾರ ಜಾಸ್ತಿ ಆಗತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಕೇಳಿದಂಥದ್ದು ಅಷ್ಟೇ. ಆಲ್ರೆಡಿ ಕಲ್ತು ಬಂದಿದ್ರೆ ಸಂತೋಷ. ಸೊ ಅದನ್ನ ಬಳಸ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ಒಬ್ಬೊಬ್ಬ ಗುರುಗಳ ಹತ್ರ ಒಂದೊಂದು ತರ ವಿದ್ಯೆ ಇರತ್ತೆ. ಸೊ ಯಾರು ಒಂದೇ ತರ ಇರೋದ್ ಮಾಡೋದಕ್ಕೆ ಇದು ಯಾವುದೇ ಸ್ಕೂಲ್ ಪಾಠ ಅಲ್ಲ. ಹೌದಲ್ಲ? ಎಸ್ಆರ್ನೋ ಎಸ್ಆರ್ನೋ. ನೀವು ರೆಸ್ಪಾನ್ಸ್ ಮಾಡ್ತಿದ್ರೆ ಹೌದು ಸರ್. ಮಾತಾಡ್ಲಿಕ್ಕೆ Yes, ಸಂತೋಷ sir. ಆಗಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ. ಓಕೆ, ಫೈನ್. ಸಿ, ಇದು ಸ್ವರವಿಜ್ಞಾನ್ ಅನ್ನೋ ಅಂಥದ್ದು ತುಂಬಾ ಆಕ್ಚುಲಿ ಇದು ನಿನ್ನೆ ಮೊನ್ನೆಯಿಂದ ಬಂದಿರತಕ್ಕಂಥ ವಿದ್ಯೆ ಅಂತೂ ಅಲ್ಲ. ನಮ್ಮ ಹಿರಿಕರುಗಳೆಲ್ಲ ಆಲ್ರೆಡಿ ಮುಂಚೆಯಿಂದ ಕೂಡ ಬಳಸ್ತಿದ್ದಂಥ ವಿದ್ಯೆ ಇದು. ಹೌದಲ್ಲ? ಈಗ ಎಷ್ಟು ಜನ ಮನೆಯಲ್ಲಿ ಉಸಿರನ್ನ ಚೆಕ್ ಮಾಡಿಕೊಂಡು ಆಚೆ ಹೋಗ್ತಿದ್ದಂಥದ್ದು, ಒಳಗ್ ಬರ್ತಿದ್ದಂಥದ್ದು ತುಂಬಾ ಉದಾಹರಣೆಗಳಿದೆ, ನಮ್ಮ ಹಿರಿಕರು ಬಳಸ್ತಾ ಇದ್ದಂಥದ್ದು. ನಮ್ಮವರೆಗೂ ಬರೋದಕ್ಕೆ ಇದು ಲೇಟ್ ಆಗಿದೆ ಅನ್ನೋದು ಬಿಟ್ರೆ, ಈಗ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಇದ್ದಿದ್ದು ಕಲ್ಲಿನ ಒಲೆ, ಆಮೇಲೆ ನಂತರ ಮಾಡಿದ್ದು ಮಣ್ಣಿನ ಒಲೆ, ನಂತರ ಬಂದಿದ್ದು ಕರೆಂಟ್ ಒಲೆ. ಹೌದಲ್ಲ? ಅದ್ರ ನಂತರ ಬಂದಿದ್ದು ಗ್ಯಾಸ್, ಅದ್ರ ನಂತರ ಬಂದಿದ್ದು ಗೋಬರ್ ಗ್ಯಾಸ್. ಈಗ ಸಿಲಿಂಡರ್ ಸಿಗದೆ ಮತ್ತೆ ನಾವು ರಿಟರ್ನ್ ಟು ಹೇಗೆ ಸೌದೆ ಒಲೆಗೆ ಹೋಗ್ತಾ ಇದ್ದೀವಿ. ಇದು ಕೂಡ ಅದೇ ರೀತಿ ನಮಗೆ ಬಂದಿರೋ ಅಂತ ವಿದ್ಯೆ ಆಗಿದೆ. ಇದು ವಿದ್ಯೆ ತುಂಬಾನೇ ಪ್ರಾಚೀನ ವಿದ್ಯೆ ಅಂತಾನೆ ಹೇಳ್ಬೋದು. ಈ ವಿದ್ಯೆ ಬಗ್ಗೆ ಹೇಳೋದಾದ್ರೆ, ತಾಯಿ ಪಾರ್ವತಿ ದೇವಿ ಪರಮಾತ್ಮ ಶಿವಪ್ಪನ ಹತ್ರ ಹೇಗೆ ಮನುಷ್ಯನ ಹಣೆ ಬರ, ಅಂದ್ರೆ ಯಾವುದೇ ರೀತಿ ಮನುಷ್ಯನ ಹಣೆ ಬರ ಇದ್ರೂ ಕೂಡ ಹೇಗೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬಹುದು ಅಂತ ಒಂದು ಪ್ರಶ್ನೆಗೆ, ಎಂಥದೇ ಹಣೆ ಬರ ಇರಲಿ, ಎಂಥದೇ ಗ್ರಹಚಾರ ಇದ್ರೂ ಕೂಡ ಮನುಷ್ಯ ಅವರ ಟೈಮ್ನ ಚೇಂಜ್ ಮಾಡ್ಕೊಬಹುದಾದಂಥ ವಿದ್ಯೆ ಅಂತ ಹೇಳಿದ್ರೆ ಸ್ವರದ ವಿದ್ಯೆ ಅಂತ ಹೇಳಿ, ಅದು ನಂದಿಯಿಂದ ಗುರುಗಳು ಋಷಿ ಮುನಿಗಳಿಗೆ ಬಂದಿರತಕ್ಕಂಥದ್ದು. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ಟ್ರೇಷನ್ಸ್ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನಾನೊಬ್ಬ ಪ್ರಾಕ್ಟಿಕಲ್ ಮನುಷ್ಯ. ಓಕೆನಾ? ನಾವು ಆಧ್ಯಾತ್ಮಿಕದಲ್ಲಿ ಇದ್ರೂ ಕೂಡ ಜಾಸ್ತಿ ಪ್ರಾಕ್ಟಿಕಲ್ ಆಗಿ ನೋಡುವಂಥ ಅಭ್ಯಾಸ. ಮತ್ತೆ ಹಾಗೆ ನಮಗೆ ಯಾವುದು ವರ್ಕ್ ಆಗಿದೆ, ಸೊ ಅಂಥ ವಿಚಾರನ ನಾವು ಹೇಳ್ಕೊಡುವಂಥದ್ದು. ಅಂದ್ರೆ ಸುಲಭವಾಗಿ ಮನುಷ್ಯನಿಗೆ ಯಾವುದನ್ನ ಮಾಡ್ತಾ ನಮ್ಮ ಜೀವನನ ಬದಲಾಯಿಸ್ಕೋಬಹುದು, ಬಿ ಪ್ರಾಕ್ಟಿಕಲ್ ಆಗಿ. ನಾನು ಅದು ಇನ್ನೂ ಡೀಪ್ ಆಗಿ ಹೋಗೋದಾದ್ರೆ ತುಂಬಾ ಇದೆ, ಬಟ್ ಸಿಂಪಲ್ ಈಸಿ ಮೇಕಿಂಗ್ ಅಲ್ಲಿ ಒಬ್ಬ ಮನುಷ್ಯನಿಗೆ ಲೈಫ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೇಗ್ ಮಾಡ್ಕೊಬೋದು ಅದನ್ನ ಈಸಿಯಾಗಿ ಕನ್ವರ್ಟ್ ಮಾಡ್ತಾ ಕೊಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ನಾನೊಬ್ಬ ಹಿಪ್ನೋಥೆರಪಿಸ್ಟ್ ಆಗಿ ಯಾವ ರೀತಿ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತೀವಿ ಅಂತ ಎಲ್ಲರಿಗೂ ಆಲ್ರೆಡಿ ಗೊತ್ತಿರತ್ತೆ. ಹೌದಲ್ಲ? ಸೊ ಹಾಗಾಗಿ ಈ ವಿದ್ಯೆಯ ಹಿಸ್ಟ್ರಿ ಬಂದು ಹೀಗಿದೆ. ಅಲ್ಲಿಂದ ಎಲ್ಲ ಋಷಿ ಮುನಿಗಳ ಕಡೆಯಿಂದ ನಮ್ಮವರೆಗೂ ಈಗ ಪ್ರೆಸೆಂಟ್ ತಲುಪಿದೆ. ಜನ ಬಳಸ್ತಾ ಇದ್ದಿಲ್ಲ, ಈಗ ಸ್ಟಾರ್ಟ್ ಆಗಿದ್ದಾರೆ ಈ ವಿದ್ಯೆನ ಬಳಸ್ಲಿಕ್ಕೆ. ನೀವು ಯಾರನ್ನ ನೋಡ್ಬೋದು ಈ ವಿದ್ಯೆಯಲ್ಲಿ ಇರೋರ್ನ ಅಂತ ಹೇಳಿದ್ರೆ, ನಮ್ಮ ಮೋದಿಜಿ ಅವ್ರನ್ನ ಕೂಡ ನೋಡ್ಬೋದು, ಅಮಿತಾಬ್ ಬಚ್ಚನ್, ಎಲ್ಲ ಅತ್ಯಂತ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಈ ವಿದ್ಯೆನ ಬಳಸ್ತಾನೆ ಬೆಳೆದ್ ಬಂದಿದ್ದಾರೆ ಕೂಡ. ಓಕೆನಾ? ಸೊ ಅದ್ರದ್ದು ಪುರಾವೆಗಳು ಕೂಡ ಇದೆ. ಅವರೆಲ್ಲ ಆ ವಿದ್ಯೆನ ಬಳಸ್ತಾ ಇದ್ರು ಅಂತ ಹೇಳ್ಕೊಳ್ಳಕ್ಕೆ ಅವ್ರು ಹೇಳ್ಕೊಂಡ್ರಂತ ವಿಚಾರನೂ ಇದೆ. ಹಾಗೆ ಯಾರು ಮಾತಾಡುವಾಗ ಪಾಸ್ ತಗೊಂಡು, ಅಂದ್ರೆ ಉಸಿರನ್ನ ಹೋಲ್ಡ್ ಮಾಡಿ ಮಾತಾಡ್ತಕ್ಕಂಥವ್ರನ್ನ ನೀವು ನೋಡಿರ್ತೀರಿ. ಸೊ ಅವರೆಲ್ಲರೂ ಕೂಡ ಈ ವಿದ್ಯೆಯಲ್ಲಿ ಇದ್ದಾರೆ ಅಂತ. ಎಂಥದೇ ಮನುಷ್ಯನ ಗ್ರಹಚಾರ ಇರಲಿ, ಗ್ರಹಗಳ ಪರಿಸ್ಥಿತಿ ಇರಲಿ, ಅವರ ಹಣೆ ಬರ ಇರಲಿ ಕೂಡ ಅದನ್ನ ಬದಲಾಯಿಸಬಹುದಾದಂಥ ವಿದ್ಯೆ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ನಮ್ಮ ಸ್ವರದ ವಿದ್ಯೆ. ಸಿ, ಮನುಷ್ಯನಿಗೆ ಸ್ವರ
ಅಂದ್ರೆ ಮನುಷ್ಯ ಎಲ್ಲಿವರೆಗೂ ನಾವು ಬದುಕಿರೋವರೆಗೂ ಕಡೆ ದಿನದವರೆಗೂ ನಮ್ಮ ಜೊತೆಯಲ್ಲಿ ಯಾವುದಾದ್ರೂ ಒಂದು ಇರುತ್ತೆ ಅಂತ ಹೇಳಿದ್ರೆ ಅದು ನಮ್ಮಲ್ಲಿರತಕ್ಕಂಥ ಸ್ವರ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥದ್ದು. ನಮ್ಮಲ್ಲಿರತಕ್ಕಂಥ ಆಸ್ತಿ ಪಾಸ್ತಿ ಆಗಲಿ, ನಮ್ಮಲ್ಲಿರತಕ್ಕಂಥ ಜೊತೆಯಲ್ಲಿರ್ತಕ್ಕಂಥ ಹೆಂಡತಿ ಮಕ್ಕಳು ಅಂತ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ಯಾರು ಕೊನೆವರೆಗೂ ಇರ್ತಾರೆ ಅಂತ ಹೇಳಿದ್ರೆ ನಮ್ಮ ಸ್ವರ, ನಮ್ಮ ಶ್ವಾಸ ಇಲ್ಲ ಅಂದಲ್ಲಿ ಅದು ಕಡೆ ಗಳಿಗೆ ಆಗಿರತ್ತೆ. ಹೌದಲ್ವಾ? ಎಸ್ ಆರ್ ನೋ? ಓಕೆ, ಫೈನ್, ಸೂಪರ್. ಹಾಗೆ ನಾನು ಏನು ಹೇಳಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಉಸಿರಿನಲ್ಲಿ ಎಲ್ಲವೂ ಅಡಗಿದೆ. ಅದಕ್ಕಿಂತ ಮುಂಚೆ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಹೇಳೋದಾದ್ರೆ ನಮ್ಮ ಆತ್ಮಕ್ಕಿಂತ ದೊಡ್ಡ ದೇವರಿಲ್ಲ. ಹೌದಲ್ವಾ? ಎಷ್ಟು ಜನ ನಂಬ್ತೀರಿ ಇದನ್ನ? ಎಷ್ಟು ಜನ ನಂಬ್ತೀರಿ? ಎಸ್ ಆರ್ ನೋ? ಎಸ್ ಸರ್. ಸೂಪರ್ ಸೂಪರ್. ಸಿ, ಅಂದ್ರೆ ನಾವೇನ್ ಹೇಳ್ತೀವಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ಬೋದು, ಅಥವಾ ನಮ್ಮ ಆತ್ಮ ಅಂತ ಹೇಳ್ಬೋದು. ನಮ್ಮ ಮನುಷ್ಯನಿಗೆ ಒಂದು ವಿಗ್ರಹ ರೂಪ, ಒಂದು ನಾಮರೂಪ ಇಲ್ಲದೆ ನಾವು ಯಾವುದೇ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಉದ್ದೇಶದಲ್ಲಿ ನಮ್ಮ ಮನಸ್ಸನ್ನ, ನಮ್ಮ ಆತ್ಮವನ್ನ, ನಮ್ಮ ಸಬ್ ಕಾನ್ಶಿಯಸ್ ಅನ್ನ ಒಂದು ವಿಗ್ರಹ ರೂಪದಲ್ಲಿ ನೋಡಿ ಅದನ್ನ ಆರಾಧಿಸ್ಕೊಳ್ತಾ ಬಂದಿದೀವಿ ಇಲ್ಲಿವರೆಗೂ. ಹೌದಲ್ವಾ? ಸತ್ಯನಾ? ನಮಗೆ ದೇವ್ರೆ, ಆದ್ರೆ ಇನ್ನೂ ಡೀಪ್ ಆಗಿ ಹೋಗಿ ನೋಡಿದಾಗ ನಮ್ಮ ಆತ್ಮನೇ ಅಲ್ಲಿ ಇಟ್ಟಿ ಪೂಜೆ ಮಾಡುವಂತ ಒಂದು ವಾಸ್ತವ ಸ್ಥಿತಿ ಇದು. ಹೌದಲ್ಲ ಸರ್? ಓಕೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಎಲ್ಲರಿಗೂ ಸ್ವರ ಯಾವ ರೀತಿ ವರ್ಕ್ ಆಗತ್ತೆ ಅಂತ ಗೊತ್ತಿದ್ಯಾ? ತಿಳಿದಿದ್ಯಾ? ದಯವಿಟ್ಟು ಎಲ್ಲರೂ ಈ ತರ ಪೇಪರ್ ಶೀಟ್ನ ಕಟ್ ಮಾಡ್ಬೋದಾ? ಕಟ್ ಮಾಡಿ ಇಟ್ಕೊಬೋದಾ? ನಿನ್ನೆ ಕ್ಲಾಸಲ್ಲಿ ಅಟೆಂಡ್ ಮಾಡಿರೋರ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಇವತ್ತು ಕ್ಲಾಸಲ್ಲಿ ನೋಡ್ತಾ ಇರತಕ್ಕಂಥವ್ರಿಗೆ ಶೀಟ್ನ ಕಟ್ ಮಾಡಿ ನಿಮ್ಮ ಸ್ವರ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಮಾತಾಡಿದ್ದು ದಯವಿಟ್ಟು ಪ್ಲೀಸ್. ಇಲ್ಲಿ ಫ್ಲೋ ಕಟ್ ಆಗೋ ಚಾನ್ಸಸ್ ಇರುತ್ತೆ, ಆ ಉದ್ದೇಶಕ್ಕೋಸ್ಕರ ಹೇಳಂತ. ಓಕೆ, ರೆಡಿ ಮಾಡ್ಕೊಂಡ್ರ ಅನ್ಕೊಂತೀನಿ. ಅಂದ್ರೆ ಮನುಷ್ಯನಿಗೆ ಸ್ವರ ಹೇಗೆ ಕೆಲಸ ಮಾಡುತ್ತೆ, ಯಾವ ಸ್ವರ ಯಾವಾಗ ನಡಿಬೇಕು, ಯಾವ ಸ್ವರ ಯಾವಾಗ ನಡೆದಾಗ ಏನ್ ರಿಸಲ್ಟ್ ಬರುತ್ತೆ, ಹಾಗೆ ಸ್ವರ ಬದಲಾಯಿಸಿಕೊಳ್ಳುವ ವಿಧಾನಗಳು ಏನು ಅಂತ ಇವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು. ಹೌದಲ್ಲ? ಫೈನ್. ಎಲ್ಲ ರೆಡಿ ಇಟ್ಕೊಂಡಿದ್ದೀರಾ ಅನ್ಕೊಂಡಿದ್ದೀರಿ? ರೆಡಿ ಇದ್ರೆ ಎಸ್ ಎಸ್ ಅಂತ ಟೈಪ್ ಮಾಡ್ಬೋದಾ ಅಥವಾ ಹೇಳ್ಬೋದಾ? ಸೂಪರ್. ಯಾರು ರೆಸ್ಪಾನ್ಸ್ ಮಾಡಿದ್ರೆ ನಮಗೂ ಒಂಥರ ಸಮಾಧಾನ ಇರುತ್ತಲ್ಲ. ಫೈನ್, ಇರ್ಲಿ, ಒಳ್ಳೇದು, ತೊಂದರೆ ಇಲ್ಲ. ನೋಡಿ, ಸಿಂಪಲ್ ಆಗಿ ನಾವು ಚೆಕ್ ಮಾಡಬಹುದಾದ ವಿಧಾನ ಅಂತ ಹೇಳಿದ್ರೆ ನಮ್ಮ ಮೂಗಿನ ಒಳ್ಳೆ ಹತ್ರ, ಅಂದ್ರೆ ಏನು ನಮ್ಮ ಮೂಗಿದೆ, ನಮ್ಮ ಮೂಗಿನ ಒಳ್ಳೆ ಹತ್ರ ಕಾಣಿಸ್ತಾ ಇದೆಯಾ? ನನ್ನ ರೈಟ್ ನಾಸ್ಟ್ರಿಲ್ ಆಕ್ಟಿವೇಟ್ ಆಗಿದೆ ಅಂತ ಈಗ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಈ ರೀತಿ ನಿಮ್ಮ ಯಾವ ನಾಸ್ಟ್ರಿಲ್ ಆಕ್ಟಿವೇಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಫೈನ್. ಈಗ ಯಾವ ನಾಸ್ಟ್ರಲ್ ಆಕ್ಟಿವೇಟ್ ಆಗಿದೆ? ರೈಟ್ ರೈಟ್, ಸೂಪರ್ ಸೂಪರ್, ರಾಮಚಂದ್ರ, ರೈಟ್. ಸಿ, ಈಗ ಒಬ್ಬ ಮನುಷ್ಯನ ದೇಹದಲ್ಲಿ ಮಿನಿಮಮ್ 72,000 ನರ ನಾಡಿಗಳಿದೆ ಅಂತ ನಾವು ಕೇಳಿದ್ವಿ. ಅದರಲ್ಲಿ 32,000 ನರನಾಡಿ ರೈಟ್ ಆಫ್ ದಿ ಬಾಡಿ, 32,000 ನರನಾಡಿ ಲೆಫ್ಟ್ ಆಫ್ ದಿ ಬಾಡಿಯಲ್ಲಿ ಇದೆ. ಓಕೆ, ಹೌದಲ್ವಾ? ಲೆಫ್ಟ್. ಓಕೆ ಸರ್, ಓಕೆ ಫೈನ್. ಚೆಕ್ ಮಾಡ್ಕೊಳ್ಳಿ, ನಾನು ಮುಂದೆ ಹೇಳ್ತೀನಿ ಏನು ಅಂತ. ಬೋತ್ ಎಲ್ಲರಿಗೂ ಇರೋದಿಲ್ಲ, ಅದು ನಾಡಿ ಬದಲಾವಣೆ ಆಗ್ಬೇಕಾದ್ರೆ ಮಾತ್ರ ಎರಡು ಶ್ವಾಸ ಹಾಡತ್ತೆ. ಅದು ಜಸ್ಟ್ 1 ನಿಮಿಷ ಅಥವಾ 1.5 ನಿಮಿಷದ ಒಳಗಡೆನೆ. ಓಕೆ, ಅದ್ರ ಮೇಲಂತೂ ಇರೋದಿಲ್ಲ, ಸಾಧ್ಯ ಇಲ್ಲ ಯಾರಿಗೂ. ಫೈನಲ್. ಈಗ ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿ ಬಂದು ಫೆಮಿಲಿನ್ ಎನರ್ಜಿ ಅಂತ ಹೇಳ್ತೀವಿ, ಅದು ಇಡನಾಡಿ ಅಂತ ಹೇಳ್ತೀವಿ. ಓಕೆ, ರೈಟ್ ಪಾರ್ಟ್ ಆಫ್ ದಿ ಬಾಡಿ ಬಂದು ಪಿಂಗಳ ನಾಡಿ. ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿ ಬಂದು ಚಂದ್ರನಾಡಿ ಅಂತ ಹೇಳ್ತೀವಿ. ರೈಟ್ ಪಾರ್ಟ್ ಆಫ್ ದಿ ಬಾಡಿ ಬಂದು ಸೂರ್ಯನಾಡಿ ಅಂತ ಹೇಳ್ತೀವಿ. ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿ ವರ್ಕ್ ಆಗುವಾಗ ನಮ್ಮ ರೈಟ್ ಬ್ರೈನ್ ವರ್ಕ್ ಆಗ್ತಾ ಇರುತ್ತೆ. ರೈಟ್ ಪಾರ್ಟ್ ಆಫ್ ದಿ ಬಾಡಿ ವರ್ಕ್ ಆಗ್ಬೇಕಾದ್ರೆ ನಮ್ಮ ಲೆಫ್ಟ್ ಬ್ರೈನ್ ವರ್ಕ್ ಆಗುತ್ತೆ. ಸೊ ಮನುಷ್ಯನಿಗೆ ಮಿನಿಮಮ್ 60 ಮಿನಿಟ್ಸ್ ಟು 90 ಮಿನಿಟ್ಸ್ ಅಲ್ಲಿ ಮನುಷ್ಯನ ನಾಸ್ಟ್ರಿಲ್ ಚೇಂಜ್ ಆಗ್ಬೇಕಂತೆ, ಶ್ವಾಸ ಚೇಂಜ್ ಆಗತ್ತೆ. ಓಕೆ,
ಐ ಮೀನ್ ಔಟ್ ಸೈಡ್ ಸೊ ಐ ಕಾಂಟ್ ಓಪನ್ ಕ್ಯಾಮ್ರಾ. ಫೈನ್ ಫೈನ್, ಇರಲಿ, ತೊಂದರೆ ಇಲ್ಲ ಸರ್, ಒಳ್ಳೇದು. ಓಕೆನಾ ಸರ್? ಸೊ ಮನುಷ್ಯನಿಗೆ ಯಾವ ಬಾಡಿ ಅಂದರೆ ಯಾವ ಪಾರ್ಟ್ ಆಫ್ ದಿ ಬಾಡಿ ವರ್ಕ್ ಆಗಬೇಕಾದ್ರೆ ಹೇಗೆ ಅಂತ ಹೇಳ್ತಾ ಇರತಕ್ಕಂಥದ್ದು. ನಮಗಿರತಕ್ಕಂಥದ್ದು ಕ್ರಾಸ್ ಹೇಳಿದ್ನಲ್ಲ, ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿ ರೈಟ್ ಬ್ರೈನ್ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಇಡನಾಡಿ ಅಂತ ಹೇಳ್ತೀನಿ. ರೈಟ್ ಪಾರ್ಟ್ ಆಫ್ ದಿ ಬಾಡಿ ಬಂದು ಪಿಂಗಳ ನಾಡಿ ಅಂತ ಹೇಳ್ತೀನಿ. ಇದು ಎರಡೂ ಸೇರುವಂತ ಜಾಗ ಬಂದು ಸುಷುಮ್ನ ನಾಡಿ ಅಂತ ಹೇಳ್ತೀವಿ. ಓಕೆನಾ? ಸುಷುಮ್ನ ನಾಡಿ ಅನ್ನುವಂಥದ್ದು ಈಗ ನಿಮ್ಗೆಲ್ಲ ಹಾಗೆ ಗೊತ್ತಿರೋಂತೆ ಮುಂದೆ ಅಂದ್ರೆ ಲೈಕ್ ಬಿಫೋರ್ ಅಲ್ಲಿ ಋಷಿ ಮುನಿಗಳು ಯಾವ ವರ ಕೊಡಬೇಕಾದ್ರು, ಯಾವ ಶಾಪ ಕೊಡಬೇಕಾದ್ರೂ ಕೂಡ ಅವರ ಸುಷುಮ್ನ ನಾಡಿನ ಆಕ್ಟಿವೇಟ್ ಮಾಡಿಕೊಂಡು ಕೊಡ್ತಾ ಇದ್ದಿದ್ದಂಥದ್ದು. ಯಾಕೆಂದ್ರೆ ಅವ್ರು ಹೇಳಿದ್ದಂತ ಎಲ್ಲ ನಡೆಯುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವರ ವಿಜ್ಞಾನ ಬಗ್ಗೆ ಐಡಿಯಾ ಇದ್ದಿದ್ರಿಂದ, ಅವ್ರಿಗೆ ಯಾವಾಗ ಬೇಕಾದ್ರೂ ಅವರ ಸ್ವರವನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇದ್ದಿದ್ರಿಂದ ಅವರು ಅವರ ಒಂದು ಸ್ವರ ಚೇಂಜ್ ಮಾಡ್ಕೊಳ್ತಾ ಶಾಪ ಕೊಡಬೇಕಾದ್ರೂ ಅಷ್ಟೇ, ಹೊರ ಕೊಡಬೇಕಾದ್ರೂ ಅಷ್ಟೇ, ಆ ಸುಷುಮ್ನ ನಾಡಿ ಅನ್ನೋದನ್ನ ಆಕ್ಟಿವೇಟ್ ಮಾಡ್ಕೊತ ಕೊಡುವಂಥ. ಸುಷುಮ್ನ ನಾಡಿ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ನಮ್ಮ ಸಹಸ್ರಾರದ ಚಕ್ರದಿಂದ ಕನೆಕ್ಟ್ ಆಗಿರತಕ್ಕಂಥ ನಾಡಿ ಆಗಿರುತ್ತೆ. ಸೊ ಈ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿದ್ದಾಗ ನಾವು ಪ್ರತಿಯೊಬ್ಬರಿಗೂ ಹೇಳೋಂಥದ್ದು ಆ ಟೈಮಲ್ಲಿ ದಯವಿಟ್ಟು ಏನು ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಯಾವುದನ್ನು ಬಳಸಬಾರ್ದು ಅಂತಾನೆ ಹೇಳ್ತೀವಿ. ಯಾಕೆಂದ್ರೆ ಮನುಷ್ಯನ ಮನಸ್ಥಿತಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದೇ ತರ ಇರೋದಿಲ್ಲ, ಹೌದಲ್ಲ? ಸೊ ಹಾಗಾಗಿ ಸುಷುಮ್ನ ನಾಡಿ ಆಕ್ಟಿವೇಟ್ ಆದಾಗ ಅಥವಾ ಮೆಡಿಟೇಷನ್ ಅಥವಾ ಜಪ ಯಾವುದನ್ನ ಮಾಡ್ತೀರಿ ಅದು ಬೇಗ ಸಿದ್ಧಿಸುತ್ತೆ ಅಂತ ಕೂಡ ಹೇಳ್ತೀವಿ. ಓಕೆ, ಅದೇ ರೀತಿ ನಮ್ಮ ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿ ವರ್ಕ್ ಆಗಬೇಕಾದ್ರೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಯಾವುದೇ ಮೆಡಿಟೇಷನ್ ಅಥವಾ ಪೂಜಾ ಕಾರ್ಯಗಳು ಅಥವಾ ನ್ಯೂ ಅಂದ್ರೆ ಆಸ್ಪಿಷಿಯಸ್ ವರ್ಕ್ ಅಂತ ಹೇಳ್ತೀವಿ, ಯಾವುದೇ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡೋಂಥ ಸಮಯದಲ್ಲಿ ಅಂದ್ರೆ ಸಮಾಧಾನಕರ ಕಾರ್ಯಗಳನ್ನ ಮಾಡತಕ್ಕಂಥ ಸಮಯದಲ್ಲಿ ನಮ್ಮ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿರ್ಬೇಕಂತ ಹೇಳ್ತೀವಿ. ಹಾಗೆ ನಮ್ಮ ಸುಷುಮ್ನ ಅಲ್ಲ ಸಾರಿ ಫೈನ್, ನಮ್ಮ ಚಂದ್ರನಾಡಿ ಆಕ್ಟಿವೇಟ್ ಆಗಿರ್ಬೇಕಂತ ಹೇಳ್ತೀವಿ. ಹಾಗೆ ನಮ್ಮ ಸೂರ್ಯನಾಡಿ ಯಾವಾಗ ಆಕ್ಟಿವೇಟ್ ಆಗ್ಬೇಕಂತ ಹೇಳಿದ್ರೆ ನಾವು ಊಟ ಮಾಡತಕ್ಕಂಥ ಸಮಯದಲ್ಲಿ. ಏಕೆ ಅಂತ ಹೇಳಿದ್ರೆ ಊಟ ಮಾಡಿದ್ದು ಡೈಜೆಷನ್ ಆಗ್ಬೇಕಲ್ವಾ? ಸೊ ಹಾಗಾಗಿ ಆ ಹೀಟ್ ಎನರ್ಜಿ ನಮ್ಮ ಬಾಡಿಯಲ್ಲಿ ಇದ್ರೆ ಮಾತ್ರನೇ ಆ ಡೈಜೆಷನ್ ಕೆಪಾಸಿಟಿ ಜಾಸ್ತಿ ಆಗತ್ತೆ ಅಂತ ಹೇಳ್ತೀವಿ. ಓಕೆನಾ? ಅದೇ ರೀತಿ ನಮ್ಮ ಸೂರ್ಯನಾಡಿ ಆಕ್ಟಿವೇಟ್ ಇದ್ದಾಗ ಯಾವುದೇ ಹಾರ್ಡ್ ವರ್ಕ್ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡತಕ್ಕಂಥದ್ದು, ಬಾಡಿ ಸ್ಟ್ರೈನ್ ಎನರ್ಜಿ ಹಾಕಿ ಕೆಲಸ ಮಾಡತಕ್ಕಂಥದ್ದಕ್ಕೆ ನಮ್ಮ ಸೂರ್ಯನಾಡಿ ಆಕ್ಟಿವೇಟ್ ಆಗಿದ್ದಾಗ ಅಂತ ಕಾರ್ಯಗಳನ್ನ ಮಾಡಲಿಕ್ಕೆ ತುಂಬಾನೇ ಅನುಕೂಲ ಆಗತ್ತೆ. ಓಕೆನಾ? ಸೊ ಚಂದ್ರನಾಡಿಯಲ್ಲಿದ್ದಾಗ ಮಾಡೋಕ್ಕಾಗಲ್ವಾ ಸರ್? ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ಎನರ್ಜಿ ನಮ್ಮ ರೈಟ್ ಪಾರ್ಟ್ ಆಫ್ ದಿ ಬಾಡಿ ಎನರ್ಜಿ ಜಾಸ್ತಿ ಇದ್ದಾಗ ವರ್ಕ್ ಪ್ರೆಷರ್, ಲೈಕ್ ಈಗ ನೀವು ಯಾವುದಾದ್ರೂ ಮೀಟಿಂಗ್ ಹೋಗ್ಬೇಕು, ಯಾವುದಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಯಾರ ಹತ್ರ ಆದ್ರೂ ಮಾತಾಡಬೇಕು ಅಂದ್ರೆ ಆ ಒಂದು ದೃಢ ಸ್ವಭಾವ, ಆ ಒಂದು ದೃಢ ಮನಸ್ಥಿತಿ ಬರ್ಬೇಕಂತ ಹೇಳಿದ್ರೆ ನಿಮ್ಮ ರೈಟ್ ನಾಸ್ಟ್ರಲ್ ಆಕ್ಟಿವೇಟ್ ಆಗಿದ್ದಾಗ ಆ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ. ಡೈರೆಕ್ಟ್ ಆಗಿ ಮಾತನಾಡತಕ್ಕಂಥ ಎನರ್ಜಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ರೈಟ್ ನಾಸ್ಟ್ರಲ್ನ ಆಕ್ಟಿವೇಟ್ ಮಾಡ್ಕೊಳ್ಳೋವಂಥದ್ದು. ಈಗ ನಿಮ್ಮ ಏನು ಎನರ್ಜಿ, ಈಗ ಯಾವ ನಾಸ್ಟ್ರಿಲ್ಸ್ ವರ್ಕ್ ಆಗ್ತಿದೆ ಅಲ್ಲ ಅದನ್ನ ಚೇಂಜ್ ಮಾಡಿ ಚೆಕ್ ಮಾಡ್ಬೋದಾ? ರೆಡಿ ಇದ್ದೀರಾ? ಎಸ್ ಆರ್ ನೋ? ಎಸ್ ಆರ್ ನೋ? ಸೂಪರ್ ಸೂಪರ್ ಸೂಪರ್. ಓಕೆ ಫೈನ್. ಈಗ ಸಿಂಪಲ್ ಆಗಿ ನಾನು ಹೇಳುವಂಥದ್ದು, ಯಾರಿಗೆ ಓಕೆ ಮ್ಯಾಮ್, ಯಾರಿಗೆ ಚಂದ್ರನಾಡಿ ಆಕ್ಟಿವೇಟ್ ಇದೆ ಅಂದ್ರೆ ಲೆಫ್ಟ್ ನಾಸ್ಟ್ರಲ್ ಆಕ್ಟಿವೇಟ್ ಇದೆ, ಇಡನಾಡಿ ಆಕ್ಟಿವೇಟ್ ಇದೆ, ನೀವು ಅಂದ್ರೆ ಇದನ್ನ ಏನ್ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಅದರಲ್ಲಿ ಎರಡು ವಿಧಾನದಲ್ಲಿ ನೀವು ಅಂದ್ರೆ ತುಂಬಾ ವಿಧಾನಗಳಿದೆ, ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸ್ಕೊಡ್ಲಿಕ್ಕೋಸ್ಕರ ಹೇಳ್ತಾ ಇರೋಂಥದ್ದು. ನಿಮ್ಮ ಆಗದೆ ಇರೋರ್ನ ನಿಲ್ಸ್ಕೊಂಡು 2 ನಿಮಿಷ ಅವ್ರ ಬಗ್ಗೆ ಒಂದು ಫೋರ್ಸ್ನ ಹಾಕ್ಬೋದಾ ನೀವು? ಹಾಗೆ ಸೂರ್ಯನಾಡಿ ಆಕ್ಟಿವೇಟ್ ಆಗಿರತಕ್ಕಂಥವ್ರು ಯಾವುದಾದ್ರೂ ಒಂದು ಪೂಜಾ ಸ್ಥಳ ಅಥವಾ ಮೆಡಿಟೇಷನ್ನ ರೂಪದಲ್ಲಿ 2 ನಿಮಿಷ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ಬೋದಾ? ಚೆಕ್ ಮಾಡೋಣ ನಿಮ್ಮ ನಾಡಿಗಳು ಚೇಂಜ್ ಆಗತ್ತಾ ಇಲ್ವಾ, ನಾವು ಹೇಳ್ತಿರ್ತಕ್ಕಂಥ ವಿಚಾರಗಳು ಸರಿ ಇದೆಯಾ ಇಲ್ವಾ ಅನ್ನೋದು ಇಲ್ಲಿ ಪ್ರೂವ್ ಆಗತ್ತಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ 2 ನಿಮಿಷ ಕೂಲಾಗಿ ಚಂದ್ರನಾಡಿ ಇರತಕ್ಕಂಥವ್ರು ಯಾರನ್ನಾದ್ರೂ ಬೈಕ್ ಕೊಡೋದು ಅಥವಾ ಏನಿದೆ ಅವ್ರು ನಿಮ್ಮ ಕೋಪ ಅವ್ರ ಮೇಲೆ ನೆನೆಸ್ಕೊಂಡು ತೋರಿಸ್ಕೊಳ್ಳುವಂಥದ್ದು. ಸೂರ್ಯನಾಡಿ ಇರತಕ್ಕಂಥವ್ರು ಒಂದು ಕೂಲ್ ಪ್ಲೇಸ್ನ ಅಥವಾ ಒಂದು ಕೂಲ್ ಎನರ್ಜಿನ ಫೀಲ್ ಮಾಡ್ತಾ ಮಾಡುವಂಥ ಕಾರ್ಯ. ಚೇಂಜ್ ಆಯ್ತಾ?
ಗುರುಗಳೇ ಒಂದ್ ಕ್ವಶನ್ ಹೇಳ್ಬೋದಾ? ಹೇಳಿ ಅಮ್ಮ. ಏನಂದ್ರೆ ನಂದು ಜಾಸ್ತಿ ಚಂದ್ರ ಅಂದ್ರೆ ಎಡಗಡೆ ಸೈಡ್ ಜಾಸ್ತಿ ನನ್ಗೆ ಆಕ್ಟಿವೇಟ್ ಆಗಿರುತ್ತೆ ಗುರುಜಿ. ಯಾವಾಗ ಚೆಕ್ ಮಾಡ್ಕೊಂಡಿದ್ದೀರಿ? ಡೈಲಿ ಚೆಕ್ ಮಾಡ್ಕೋತಾ ಇದ್ದೀರಾ ನೀವು? ನಂಗೆ ಸಮ್ ಟೈಮ್ ನೋಡಿದಾಗ ನನ್ ಅಂದ್ರೆ ಅಷ್ಟೊಂದು ಅಬ್ಸರ್ವ್ ನೆನೆ ನೀವ್ ಹೇಳ್ದಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ನನ್ಗೆ ಏನಂದ್ರೆ ಸ್ವಲ್ಪ ಡೈಜೆಷನ್ ಇಶ್ಯೂ ಇದೆ, ಬೇಗ ಊಟ ಡೈಜೆಷನ್ ಆಗಲ್ಲ. ಸೊ ಅದೇ ಮತ್ತೆ ರೀತಿನೇ ಇದು ಜಾಸ್ತಿ. ಹಾ ಸರ್. ಇದೇ ಕಾರಣ ನಾವು ಹೇಳಿದಾಗೆ ಸೂರ್ಯನಾಡಿ ಆಕ್ಟಿವೇಟ್ ಇದ್ದಾಗ ನೀವು ಊಟ ಮಾಡೋದ್ರಿಂದ ಡೈಜೆಷನ್ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ. ಚಂದ್ರನಾಡಿ ಆಕ್ಟಿವೇಟ್ ಯಾವಾಗಲೂ ಇರೋದ್ರಿಂದ ನಿಮಗೆ ಕೋಲ್ಡ್ ಕಾಫು ಇಂಟರ್ನಲ್ ಇಶ್ಯೂಸ್ ಬರೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಓಕೆ. ಹಾ ಗುರುಜಿ, ಥ್ಯಾಂಕ್ ಯು ಗುರುಜಿ. ಓಕೆ, ಚೇಂಜ್ ಆಗಿದೆಯಾ? ಎಸ್ ಆರ್ ನೋ? ಎಸ್ ಆರ್ ನೋ? ಇನ್ನು ಚೆಕ್ ಮಾಡ್ತಿದ್ದಾರೆ. ಓಕೆ, ಇರಲಿ. ಮಿನಿಮಮ್ 1.5-2 ನಿಮಿಷ ತಗೊಳತ್ತೆ ಚೇಂಜ್ ಆಗಲಿಕ್ಕೆ. ಫೈನ್. ಇದಕ್ಕೆ ಇನ್ನೊಂದು ಟೆಕ್ನಿಕ್ ಏನು ಯೂಸ್ ಮಾಡ್ಬೋದಪ್ಪ ಅಂತ ನಾವು ನೋಡೋದಾದ್ರೆ, ಯಾರಿಗೆ ಕಾಲು ಗಟ್ಟಿ ಇದೆ ಅವ್ರು ಮಾತ್ರ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು. ಟ್ಯಾಪಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ರೈಟ್ ನಾಸ್ಟ್ರಿಲ್ ಆಕ್ಟಿವೇಟ್ ಆಗಬೇಕಾದ್ರೆ ಲೆಫ್ಟ್ ರೈಟ್ ಚೇಂಜ್ ಆಗಿದೆ. ಓಕೆ, ಸೂಪರ್ ಸೂಪರ್. ಓಕೆ, ರೈಟ್ ಬಾಡಿ ನಾಡಿ ಆಕ್ಟಿವೇಟ್ ಆಗಬೇಕಂದ್ರೆ ನಿಮ್ಮ ಲೆಫ್ಟ್ ಲೆಗ್ನ ನೆಲಕ್ಕೆ ಟ್ಯಾಪ್ ಮಾಡೋವಂಥದ್ದು. ಓಕೆ, ಲೆಫ್ಟ್ ಲೆಗ್ನ ನೆಲಕ್ಕೆ ಟ್ಯಾಪ್ ಮಾಡೋದ್ರಿಂದ ಕೂಡ ರೈಟ್ ನಾಸ್ಟ್ರಿಲ್ ಆಕ್ಟಿವೇಟ್ ಆಗುತ್ತೆ. ಲೆಫ್ಟ್ ನಾಸ್ಟ್ರಿಲ್ ಆಕ್ಟಿವೇಟ್ ಆಗಬೇಕಂದ್ರೆ ರೈಟ್ ಲೆಗ್ನ ಟ್ಯಾಪ್ ಮಾಡಿದ್ರು ಕೂಡ ನಿಮ್ಮ ಲೆಫ್ಟ್ ನಾಸ್ಟ್ರಿಲ್ ಆಕ್ಟಿವೇಟ್ ಆಗುತ್ತೆ. ಓಕೆ, ಹಾಗೆ ಈ ವಿಚಾರದಲ್ಲಿ ನಾವು ಇದರಿಂದ ಕಲಿಬಹುದು, ಕೆಲಸಗಳನ್ನ ಮಾಡ್ಕೋಬಹುದು ಅಂತ ನಾವು ನೋಡೋದಾದ್ರೆ, ಈ ವಿದ್ಯೆಯಿಂದಾಗಿ ಯಾವ ಕೆಲಸನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ, ಯೂಸಸ್ ಆಫ್ ಸ್ವರಾಸ್ ಅಂತ ನಾವು ಚೆಕ್ ಮಾಡೋದಾದ್ರೆ, ನಿಮಗೆ ಯಾರಿಗೆ ಸೂರ್ಯನಾಡಿ ರೆಗ್ಯುಲರ್ ಆಕ್ಟಿವೇಟ್ ಆಗಿರುತ್ತೆ, ಇದರಿಂದ ಸಮಸ್ಯೆಗಳು ತುಂಬಾನೇ ಬರೋದಕ್ಕೂ ಕೂಡ ಸಾಧ್ಯತೆಗಳು ಅತಿ ಹೆಚ್ಚು ಅಂತ ಹೇಳ್ತೀವಿ. ರೆಗ್ಯುಲರ್ ಆಗಿ ಸೂರ್ಯನಾಡಿ ಆಕ್ಟಿವೇಟ್ ಇದ್ದಾಗ ನಿಮಗೆ ನಷ್ಟ ಆಗತಕ್ಕಂಥದ್ದು, ಓಕೆ, ನಿಮ್ಮ ವರ್ಕ್ ಪ್ರೋಗ್ರೆಸ್ ಅಲ್ಲಿ ಇಶ್ಯೂಸ್ ಬರತಕ್ಕಂಥದ್ದು, ಮತ್ತೆ ಹಾಗೆ ಹಣದ ನಷ್ಟ ಆಗೋತಕ್ಕಂಥದ್ದು, ಮಾನದ ನಷ್ಟ ಆಗೋತಕ್ಕಂಥದ್ದು, ಇಂಥದ್ದು ಜಾಸ್ತಿ ಅಂತ ಹೇಳ್ತೀವಿ. ಯಾರಿಗೆ ಚಂದ್ರನಾಡಿ ರೆಗ್ಯುಲರ್ ಆಕ್ಟಿವೇಟ್ ಅಲ್ಲಿ ಇರುತ್ತೆ ಇವರಿಗೆ ಆರೋಗ್ಯದ ಸಮಸ್ಯೆ ಬರತಕ್ಕಂಥದ್ದು, ಮತ್ತೆ ಯಾವುದೇ ದೃಢ ಮನೋಭಾವ ಇರೋದಿಲ್ಲ ಇವರಿಗೆ, ಅಂದ್ರೆ ಭಯ ಅಂತ ಹೇಳ್ಬೋದು. ಸೊ ಅಂದ್ರೆ ಇನ್ಸೋಮೋನಿಯಾ ಅಂತ ಹೇಳ್ತೀವಿ. ಅದು ತುಂಬಾನೇ ವಿಚಾರಗಳಿದೆ ಯಾವಾಗ ರೆಗ್ಯುಲರ್ ಆಗಿ ಒಂದೇ ಸ್ವರ ಆಕ್ಟಿವೇಟ್ ಇದ್ದಾಗ. ಹಾಗೆ ನಾವು ಇದರಲ್ಲಿ ತಿಳ್ಕೊಬಹುದಾದ್ರೆ ನಮ್ಮ ಆರೋಗ್ಯದ ವಿಚಾರ ಕೂಡ ಈ ಸ್ವರದಿಂದ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದಾಗಿದೆ. ಓಕೆನಾ? ಸೊ ಹಾಗೆ ಇನ್ನ ಈ ಸ್ವರನ ಬಳಸ್ಕೊಂತ ಯಾವ ಕೆಲಸ ಕಾರ್ಯಗಳಿಗೆ ನಾವು ಯೂಸ್ ಮಾಡ್ಬೋದು, ಯಾವ ಎನರ್ಜಿಯಿಂದ ಯಾವ ಕೆಲಸಗಳನ್ನ ಮಾಡ್ಬೋದು. ಈಗ ನಿಮಗೆ ಎಕ್ಸಾಂಪಲ್ ಲೆಫ್ಟ್ ನಾಸ್ಟ್ರಿಲ್ ಆಕ್ಟಿವೇಟ್ ಆಗಿದೆ ಅಂತ, ನಿಮ್ಮ ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿ ಎನರ್ಜೆಟಿಕ್ ಆಗಿರುತ್ತೆ. ಈಗ ಎಷ್ಟೋ ಜನ ನೋಡಿರ್ತೀರಿ, ಕೆಲವು ಬಾರಿ ವೆಯ್ಟ್ ಎತ್ತಕ್ಕಾಗಲ್ಲ. ಎಷ್ಟು ಜನಕ್ಕೆ ಆಗಿದೆ ಅನುಭವ? ಅವರು ಆ ಬಾಕಿ ಟೈಮಲ್ಲಿ ಎಷ್ಟು ಬೇಕಾದ್ರೂ ವೆಯ್ಟ್ ಎತ್ತ ಅಂತವ್ರು ಕೆಲವು ಸಮಯದಲ್ಲಿ ಬಲಗೈಯಲ್ಲಿ ಒಂದು ಸ್ವಲ್ಪ ವೆಯ್ಟ್ ಎತ್ತಕ್ಕೆ ಹೋದ್ರೂ ಸ್ಟ್ರೆಸ್ ಫೀಲ್ ಆಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿ ಎನರ್ಜಿ ಇದ್ದಾಗ ರೈಟ್ ಪಾರ್ಟ್ ಆಫ್ ದಿ ಬಾಡಿ ಎನರ್ಜಿ ಕಮ್ಮಿ ಇರುತ್ತೆ. ಅಂತ ಟೈಮಲ್ಲಿ ಆ ಥರ ನೋಡೋದಕ್ಕೆ ತುಂಬಾನೇ ಸಾಧ್ಯತೆಗಳಿದೆ. ಓಕೆನಾ? ಸೊ ಹಾಗಾಗಿ ನಮ್ಮ ಸ್ವರ ವಿಜ್ಞಾನ ಬಳಸ್ಕೊಳ್ತಾ ನಮ್ಮ ಸ್ವರ ವಿಜ್ಞಾನವನ್ನ ಬಳಸ್ಕೊಳ್ತಾ ಮಾಡಬಹುದಾದ ಕಾರ್ಯಗಳು ಯಾವುವು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ಆರೋಗ್ಯ ವಿಚಾರನ ಸರಿ ಮಾಡ್ಕೋಬಹುದು, ನಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನ ಸರಿ ಮಾಡ್ಕೋಬಹುದು, ಹಾಗೆ ನಮ್ಮ ಹೆಲ್ತ್ ಏನು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಅಥವಾ ಯಾರ ಹತ್ರ ಆದ್ರೂ ಮಾತಾಡ್ಬೇಕಾದ್ರೆ ಯಾವ ರೀತಿ, ನಿಮ್ಗೆ ಯಾರನ್ನಾದ್ರೂ ಒಬ್ಬರನ್ನ ಕನೆಕ್ಷನ್ ಕಟ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಮಾಡ್ಬೋದು, ನಿಮ್ಮ ಕೋರ್ಟು ಕೇಸ್ ವಿಚಾರಗಳಲ್ಲಿ ಯಾವ ರೀತಿ ಎನರ್ಜಿನ ಯೂಸ್ ಮಾಡ್ತಾ ಯಾವ ಕೆಲಸನ ಮಾಡಬಹುದು ಅನ್ನೋದು ಇದರಿಂದ ಈಸಿಯಾಗಿ ಕಲ್ತ್ಕೊಬೋದಾಗಿದೆ. ಸ್ವರ ವಿಜ್ಞಾನ ಒಂದು ವಿದ್ಯೆ ನಮ್ಮ ಹತ್ರ ಇದ್ದಾಗ ನಮ್ಮ ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ ಡೈಲಿ ಟ್ರಾವೆಲ್ ಮಾಡಬೇಕಾದ್ರೆ, ಲಾಂಗ್ ಟ್ರಾವೆಲ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಮತ್ತು ಹಾಗೆ ರೈತರಿಗೆ ಯಾವ ಟೈಮಲ್ಲಿ ಯಾವ ಬೆಳೆನ ಬೆಳಿಬೇಕಾದ್ರೆ ಯಾವ ಸ್ವರದಲ್ಲಿ ನಾವು ಏನು ಕೆಲಸ ಮಾಡಿದಾಗತ್ತೆ, ಹಾಗೆ ಯಾವುದೇ ಮನೆ ವಿಚಾರ ತಗೊಳ್ಬೇಕಾದ್ರೆ, ಸೈಟ್ ವಿಚಾರ ತಗೊಳ್ಬೇಕಾದ್ರೆ ಅಥವಾ ರಿಯಲ್ ಎಸ್ಟೇಟ್ ಮಾಡಬೇಕಾದ್ರೆ ಯಾವ ಜಾಗದಲ್ಲಿ ಯಾವ ಎನರ್ಜಿ ಇದೆ, ಆ ಜಾಗ ತಗೊಂಡ್ರೆ ನಿಮಗೆ ಡೆಡ್ ಆಗುತ್ತಾ
ಅಥವಾ ಸೇಲ್ ಆಗತ್ತಾ ಇಲ್ವಾ, ಯಾವ ಒಬ್ಬರ ಹತ್ರ ಫ್ರೆಂಡ್ಶಿಪ್ ಮಾಡಬೇಕಾದ್ರೂ ಕೂಡ ಇವರಿಂದ ನಿಮಗೆ ಯಾವ ಎನರ್ಜಿ ಬರ್ತಾ ಇದೆ, ಇವರು ನಿಮಗೆ ಸೆಟ್ ಆಗಂತವ್ರ ಇಲ್ವಾ, ಮತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ, ನಿಮಗೆ ಆಗ್ಬಹುದಾದಂಥ ಕೆಲಸ ಕಾರ್ಯಗಳು ಯಾವುದಾದ್ರೂ ತಡವಾಗ್ತಿದ್ರೆ ಆ ಕೆಲಸ ಕಾರ್ಯಗಳು ಆಗುತ್ತಾ ಇಲ್ವಾ, ಹಾಗೆ ಎದುರಿಗೆ ಬಂದವರು ನಿಮಗೆ ಸುಳ್ಳು ಹೇಳ್ತಾ ಇದ್ದಾರಾ ನಿಜ ಹೇಳ್ತಾ ಇದ್ದಾರಾ, ಹಾಗೆ ಪ್ರಿಡಿಕ್ಷನ್ ಮಾಡುವಂಥದ್ದು, ಅವ್ರು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಆಗತ್ತೆ ಇಲ್ಲ, ಈ ರೀತಿ ತುಂಬಾ ವಿಚಾರಗಳಲ್ಲಿ ನಮ್ಮ ಬ್ರೀತ್ನ ನಮ್ಮ ಉಸಿರಿನ ಮೂಲಕ ವಿಚಾರಗಳನ್ನ ತಿಳ್ಕೋಬಹುದಾಗಿದೆ. ಹಾಗೆ ನಮ್ಮ ಖರ್ಚು ವೆಚ್ಚಗಳನ್ನು ಕೂಡ ಇದರಿಂದ ತುಂಬಾನೇ ಈಸಿಯಾಗಿ ಅವಾಯ್ಡ್ ಮಾಡ್ಬೋದಾಗಿದೆ. ಅಂತ ಸ್ವರ ವಿಜ್ಞಾನ ಅಂತ ವಿದ್ಯೆ ಇದು. ಇಂಥ ವಿದ್ಯೆ ನಮ್ಮ ಬಳಿ ಇದ್ದಾಗ ನಮ್ಮ ಎಲ್ಲಾ ಪರಿಸ್ಥಿತಿಗಳನ್ನ ಮ್ಯಾನೇಜ್ ಮಾಡ್ಬೋದಾ? ಎಸ್ ಆರ್ ನೋ? ಎಸ್ ಗುರುಗಳೇ ಮಾಡ್ಬೋದು. ವೆರಿ ಗುಡ್, ವೆರಿ ಗುಡ್. ಓಕೆ, ಯಾರಿಗಾದ್ರೂ ಇಷ್ಟು ವಿಚಾರದಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ವೈ ಎಸ್, ಓಕೆ. ಯಾರಿಗಾದ್ರೂ ಇಷ್ಟು ವಿಚಾರದಲ್ಲಿ ಏನಾದ್ರೂ ನಿಮಗೆ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಡೈರೆಕ್ಟ್ ಆಗಿ ಕೇಳ್ಬೋದು. ಇನ್ನು ನಮ್ಮ ಕ್ಲಾಸ್ನ ವಿವರ ಬಂದು 5ರಿಂದ 6 ದಿವಸ ಅಥವಾ 7 ದಿವಸ ಕೂಡ ಆಗ್ಬೋದು. ಇದು ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ಸಕ್ಸಸ್ ರಾಜೇಂದ್ರ ಸರ್, ಹೇಳಿ ಸರ್. ಸರ್, ಇವಾಗ ಎರಡು ಹೊಳ್ಳೆಯಿಂದ ಉಸಿರಾಟ ಸ್ಟಾರ್ಟ್ ಆಗುತ್ತಲ್ಲ, ಹೌದು ಅಂದ್ರೆ ಸರ್. ದಿನದಲ್ಲಿ ಎಷ್ಟು ಸಮಯ ಇರುತ್ತೆ ಗುರುಜಿ ಅದು? ಸರ್, ಅದು ಬೆಳಿಗ್ಗೆ 1 ಸಾಯಂಕಾಲ? ನಿಮಿಷದಿಂದ 1.5 ನಿಮಿಷ ಒಳಗಡೆನೆ ಅದು ಚೇಂಜ್ ಆಗಲೇಬೇಕು ಸರ್. ಚೇಂಜ್ ಆಗೇ ಆಗತ್ತೆ. ಯಾರಿಗೂ ಆ ರೀತಿ ಇರೋದಿಲ್ಲ. ಆ ರೀತಿ ನಿಮ್ಗೆ ಏನಾದರೂ ಹೋಲ್ಡ್ ಮಾಡೋ ಕೆಪಾಸಿಟಿ ಬಂತು ಅಂತ ಹೇಳಿದ್ರೆ ನೀವು ದೈವ ಸಮಾನರು ಅಂತ ಅರ್ಥ. ಸಹಸ್ರಾರ ಚಕ್ರದಿಂದ ಆ ಎನರ್ಜಿ ಕನೆಕ್ಟ್ ಆಗುವಂಥದ್ದು, ನಮ್ಮ ಸುಷುಮ್ನ ನಾಡಿ ಆಕ್ಟಿವೇಟ್ ಮಾಡ್ಕೊಳ್ಳೋ ಎನರ್ಜಿ ನಮಗೆ ಬಂತು ಅಂತ ಹೇಳಿದ್ರೆ ಅದು ತುಂಬಾನೇ ಪ್ರಾಕ್ಟೀಸ್ ಬೇಕು ಸರ್. ಓಕೆನಾ? ಅಷ್ಟು ಸುಲಭವಾಗಿ ಅದು ಆಗುವಂಥದ್ದಲ್ಲ. ಸೊ ಆ ಪ್ರಾಕ್ಟೀಸ್ನ ಮುಖಾಂತರ ಮಾಡ್ತಾ ನಾವು ನೋಡಿದಾಗ ಅದನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಮನುಷ್ಯನಿಗೆ. ಸರ್, ಒಂದು ಡೈರೆಕ್ಟಾಗಿ ಹೇಳ್ಬೇಕಾದ್ರೆ ನಮ್ಮ ಮನುಷ್ಯನ ಕೈಲಿ ಆಗದೆ ಇರತಕ್ಕಂಥ ಕೆಲಸ ಯಾವುದೂ ಇಲ್ಲ ಸರ್. ಆ ಭಗವಂತ ನಮ್ಮನ್ನು ಕಳಿಸ್ಬೇಕಾದ್ರೇನೆ ಎಲ್ಲ ಎನರ್ಜಿ ಕೊಟ್ಟು ಕಳಿಸಿದ್ದಾರೆ. ನಾವು ಅದನ್ನ ಹೇಗೆ ಸದುಪಯೋಗ ಪಡಿಸ್ಕೊತಾ ಇದ್ದೀವಿ, ಹೇಗೆ ಪಡಿಸ್ಕೊತಾ ಇಲ್ಲ, ಅದ್ರ ಮೇಲೆ ಎಲ್ಲವೂ ನಡೀತಾ ಇದೆ ಸರ್. ಓಕೆ, ಸೊ ನಮಗೆ ಹೇಗ್ ಬೇಕು ಹಾಗೆ ಜೀವನ ರೂಪಿಸ್ಕೊಳ್ಳಕ್ಕೆ ಒಬ್ಬ ಮನುಷ್ಯನ ಡೆಸ್ಟಿನಿ ಚೇಂಜರ್, ಲೈಫ್ ಚೇಂಜರ್ ಅಂತ ಕೂಡ ಹೇಳ್ಬೋದು ಈ ವಿದ್ಯೆಗೆ. ಯಾಕಂದ್ರೆ ತಾಯಿ ಕೇಳಿದಾಗ ಹೇಳಿರೋಂಥದ್ದು ಅದೇ ಮಾತು. ಯಾವ ಮನುಷ್ಯನ ಅವನ ಹಣೆ ಬರವನ್ನ ಅವನೇ ಬದಲಾಯಿಸ್ಕೊಬೋದಾದಂಥ ವಿದ್ಯೆ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಸ್ವರ ವಿಜ್ಞಾನ ವಿದ್ಯೆ ಅಂತ. ಓಕೆ, ಸೊ ಇದು ಬಂದು ನಿಮಗೆ 5ರಿಂದ 6 ದಿವಸ ಅಥವಾ 7 ದಿವಸ ಕ್ಲಾಸ್ ಇರುತ್ತೆ ಸರ್. ಸರಿ. ಓಕೆ, ಇದ್ರ ವಿಚಾರವಾಗಿ ಯಾರಿಗಾದ್ರೂ ಏನಾದರೂ ಕ್ವಶನ್ಸ್ ಇದ್ರೆ ಡೈರೆಕ್ಟಾಗಿ ಕೇಳ್ಬೋದು, ತೊಂದರೆ ಇಲ್ಲ. ಅನ್ಮ್ಯೂಟ್ ಆಪ್ಷನ್ ಇದೆ, ನೀವು ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ನನಗೆ 2 ಮೂಗು ಓಪನ್ ಜಾಸ್ತಿ ಇರುತ್ತೆ ಯಾವಾಗ್ಲೂ. ಅದು ಏನಕ್ಕೆ ಅಂತ ಅಷ್ಟು ಗೊತ್ತಾಗ್ತಾ ಇಲ್ಲ ನನಗೆ. ಪ್ರಾಣಾಯಾಮದ ಬಗ್ಗೆ ಅಷ್ಟು ಗೊತ್ತಿಲ್ಲ, ಧ್ಯಾನ ಮಾತ್ರ ಸ್ವಲ್ಪ ಹೋಗ ಮಾಡ್ತಾ ಇದ್ದೆ. ಓಕೆ, ಆದ್ರೆ 2 ಮೂಗು ಈಗ್ಲೂ ಓಪನ್ ಇದೆ, ತುಂಬಾ ಸರಿ 2 ಮೂಗು ಓಪನ್ ಇರುತ್ತೆ. ನೀವು 2 ಮೂಗು ಓಪನ್ ಇದೆ ಅಂತ ಹೇಳ್ತೀರಿ, ಒಂದು ಕ್ಲೋಸ್ ಮಾಡಿ. ಒಂದು ಹಾ, ಮೂಗಲ್ಲಿ ಉಸಿರು ತಗೊಳ್ಳುವಾಗ ಅಂದ್ರೆ ಅಡ್ಡಿ ಬರುತ್ತೆ, ಐ ಮೀನ್ ಸ್ವಲ್ಪ. ಸ್ಟ್ರಕ್ ಹಾ, ಬರುತ್ತೆ. ಒಂದು ಮೂಗು ಕ್ಲಿಯರ್ ಆಗಿ ಉಸಿರು ತಗೊಳುತ್ತೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಹೌದು ಓಕೆನಾ? ಸರ್, ಹೌದು. ಯಾವುದೇ ಆರೋಗ್ಯ ವಿಚಾರ ಸಮಸ್ಯೆ ಇದ್ರೂ ಕೂಡ ಆತರ ಆಗ್ಲಿಕ್ಕೆ ಸಾಧ್ಯತೆಗಳಿದೆ. ಅಂದ್ರೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ 2 ಮೂಗಿಂದನೂ ಬರ್ತಾ ಇದೆ ಅಂತ. ಅಂದ್ರೆ ಸೂರ್ಯನಾಡಿ ಆಕ್ಟಿವೇಟ್ ಇದ್ದಾಗ ಆ ಎನರ್ಜಿ ತೋರಿಸುತ್ತೆ, ಬಿಸಿ ಗಾಳಿ ಬರ್ತಾ ಇರುತ್ತೆ. ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಪರ್ಟಿಕ್ಯುಲರ್ ಆಗಿ ವರ್ಕ್ ಆಗುವಂಥದ್ದು ಒಂದೇ ನಾಡಿ. ಓಕೆ, 2 ಓಕೆ. ನಾಡಿ ಕೂಡ ವರ್ಕ್ ಆಗೋದು ಮಿನಿಮಮ್ 1.5 ಅವರ್ಗೆ ಒಂದ್ಸರಿ 60 to 90 ಮಿನಿಟ್ಸ್ ಅಂತ ಹೇಳ್ತೀವಿ. ಅಷ್ಟು ಒಳಗೆ ಸ್ವರ ಬದಲಾಗುತ್ತೆ. ಆ ಬದಲಾಗುವಂಥ ಸಮಯದಲ್ಲಿ ಮಾತ್ರ ನಿಮಗೆ 2 ಮೂಗಿನ ಒಳ್ಳೆಯಲ್ಲಿ ಅದು ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿದೆ ಅಂತ ಹೇಳ್ತೀವಿ. ಆ ಥರ ಓಕೆ. ವಿಚಾರ. ದಯವಿಟ್ಟು ಯಾರೇ ಪ್ರಶ್ನೆ ಮಾಡ್ತಕ್ಕಂಥವ್ರು ಕ್ಯಾಮ್ರಾ ಆನ್ ಮಾಡಿ ಪ್ರಶ್ನೆ ಮಾಡಿದ್ರೆ ಬಹಳ ಒಳ್ಳೇದು, ನಮಗೂ ಒಂದು ಸ್ವಲ್ಪ ಕನೆಕ್ಟ್ ಆಗ್ತೀರಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಫೈನ್. ಓಕೆ, ಇನ್ನೇನಾದರೂ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಫೈನ್ ಸರ್, ಈಗ ನಮ್ಮ ಕ್ಲಾಸ್ನ ವಿವರ ಹೀಗಿರುತ್ತೆ. ಯಾರಿಗಾದ್ರೂ ಇಚ್ಛೆ ಇದ್ದಲ್ಲಿ ಜಾಯ್ನ್ ಆಗ್ಬೋದು. ಇಲ್ಲಿ ಯಾರಿಗೂ ಫೋರ್ಸ್ ಮಾಡಿ ಜಾಯ್ನ್ ಆಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾವು ರೆಡಿ ಇಲ್ಲ. ಇದು ಒಂದು ವಿದ್ಯೆ ಬಂದು ಎಂಥ ವಿದ್ಯೆ ಅಂತ ಹೇಳಿದ್ರೆ ಬ್ರಹ್ಮ ವಿದ್ಯೆ ಇದು. ಓಕೆ, ಸೊ ಈ ವಿದ್ಯೆನ ನಾವು ಯಾವುದೇ ರೀತಿ ಇದು ಮಾಡೋವಂಥ ವಿಚಾರ ಇಲ್ಲಿಲ್ಲ. ನಿಮಗೆ ಸೇರಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವರು ಮಾತ್ರ ಇದನ್ನ ಕಲಿತು ನಾನು
ಇದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಒಂದು ಎನರ್ಜಿ, ಅಂದ್ರೆ ಇದು ಎಲ್ಲರಿಗೂ ಸಿಗುವಂತ ವಿದ್ಯೆ ಕೂಡ ಅಲ್ಲ. ಓಕೆನಾ? ಸೊ ಹಾಗಾಗಿ ನಿಮಗೆ ಈ ಎನರ್ಜಿ ಬೇಕು, ನಾನು ಇದನ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಾನು ಈ ವಿಚಾರವನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಓಕೆ? ಖಂಡಿತ ಗುರುಗಳೇ, ಇಂಟ್ರೆಸ್ಟ್ ಇದೆ, ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಐ ಆಮ್ ಸೋ ಒಳ್ಳೇದು, ಹ್ಯಾಪಿ. ವೆರಿ ಗುಡ್ ಮ್ಯಾಮ್, ಒಳ್ಳೇದು ಒಳ್ಳೇದು. ಓಂ ಶ್ರೀ ಡಿವೈನ್ಸ್ ನಮ್ಮ ಒಂದು ಸಂಸ್ಥೆ ಆಗಿದೆ. ನಮ್ಮಲ್ಲಿ ನ್ಯೂಮರಾಲಜಿ ಕೋರ್ಸಸ್ ಹಾಗೂ ಲಾ ಆಫ್ ಅಟ್ರಾಕ್ಷನ್ಸ್ ಕೋರ್ಸಸ್ ಹಾಗೂ ಹಿಪ್ನೋಥೆರಪಿಗೆ ಮಾತ್ರ ನಡೀತಾ ಇದೆ, ಥೆರಪಿ ಕೋರ್ಸಸ್ ನಡೀತಾ ಇಲ್ಲ. ಅದರ ಜೊತೆಯಲ್ಲಿ ಈ ಸ್ವರವಿಜ್ಞಾನ ಅನ್ನೋಂಥ ವಿದ್ಯೆ ನಮ್ಮ ಆ್ಯಪಿನ ಮುಖಾಂತರ ನೀವೇನಾದರೂ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಕಾಸ್ಟ್ ಬಂದು ಆ್ಯಪಿನ ಮುಖಾಂತರ ಈ ಕಾಸ್ಟ್ ಇರುತ್ತೆ. ಸೊ ಈ ಕಾಸ್ಟ್ನ ಪೇ ಮಾಡಿ ಯಾರು ಜಾಯ್ನ್ ಆಗಿ ಅಂತ ನಾನು ಹೇಳಲ್ಲ, ಇದು ಕಂಪ್ನಿಯಿಂದ ಇಟ್ಟಿರ್ತಕ್ಕಂಥ ಕಾಸ್ಟ್ ಇದಿರಲಿ. ಸೊ ಇದು ಸ್ಪೆಷಲ್ ವೆಬಿನಾರ್ ಪ್ರೈಸ್ ಅಂತ. ಈ ಏನ್ ಕೋರ್ಸಿನ ವ್ಯಾಲ್ಯೂ ಬಂದು 5999 ಇದೆ. ಓಕೆ, ಆದರೂ ಕೂಡ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡೋವಂಥದ್ದು ಇಲ್ಲಿಲ್ಲ. ಸೊ ಇದು ಅರ್ಲಿ ಬರ್ಡ್ ಆಫರ್ ಅಂತ ನಿನ್ನೆ ಒಂದು ದಿವಸಕ್ಕೆ ಆಫರ್ ಕೊಟ್ಟಿದ್ವಿ, ಬಟ್ ಇನ್ನೂ ಎಷ್ಟೋ ಜನ ಕ್ಲಾಸಸ್ ಅಟೆಂಡ್ ಮಾಡಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಕೂಡ ಈ ಆಫರ್ ಇದೆ. ಯಾರು ಇವತ್ತು ಒಳಗಡೆ ನೀವು ಸ್ವಲ್ಪ ಅಂದ್ರೆ ನೀವು ನನಗೆ ಹೇಳ್ತಿರತಕ್ಕಂಥದ್ದು ಫುಲ್ ಪೇಮೆಂಟ್ ಈಗ ಮಾಡಿ ಅಂತ ಯಾರಿಗೂ ಫೋರ್ಸ್ ಮಾಡೋವಂಥದ್ದಿಲ್ಲ. ಓಕೆನಾ? ಸೊ ಇದರಲ್ಲಿ ಎಷ್ಟು ಆಗತ್ತೆ ನಿಮ್ಮ ₹1001 ಅಥವಾ ಎಷ್ಟೇ ಆಗತ್ತೆ, ಫುಲ್ ಪೇ ಮಾಡೋರು ಫುಲ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೋಬಹುದು, ಅಥವಾ ಇದು ನಮ್ಮ ಕೈಲಿ ಇಷ್ಟ ಆಗತ್ತೆ ಮಿಕ್ಕಿದ್ನ ಕ್ಲಾಸ್ ಸ್ಟಾರ್ಟ್ ಆಗೋಷ್ಟರೊಳಗಡೆ ಪೇ ಮಾಡ್ತೀನಿ ಅನ್ನತಕ್ಕಂಥವ್ರು ಪೇ ಮಾಡಿ ಜಾಯಿನ್ ಆಗ್ಬೋದಾಗಿದೆ. ಓಕೆ, ಇದು ನಮ್ಮ ಪೇಮೆಂಟ್ನ ಶೀಟ್ ಆಗಿರುತ್ತೆ. ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲೂ ಈ ಶೀಟ್ ಬಂದಿರುತ್ತೆ. ಓಕೆ, ಸೊ ಒನ್ಸ್ ಅಗೇನ್ ಹಾಗೆ ಇನ್ನೊಂದು ವಿಚಾರ, ಇಲ್ಲಿ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಬೇಕಾದ್ರೂ ಅಷ್ಟೇ ನಾನು ಕೇಳುವಂಥ ವಿಚಾರ, ನಿಮಗೆ ಈ ವಿದ್ಯೆ ಆಲ್ರೆಡಿ ಗೊತ್ತಿದ್ರೆ ನೀವು ಸೇರುವ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ವಿದ್ಯೆ ಅನ್ನೋಂಥದ್ದು ಅಟ್ಲೀಸ್ಟ್ ಎಲ್ಲರಿಗೂ ಸುಲಭವಾಗಿ ಸಿಗ್ಲಿ ಅಂತ ಮಾಡ್ತಾರೆ. ಇದರಲ್ಲಿ ತುಂಬಾನೇ ಡೀಪ್ ಆಗಿದೆ. ಒಂದು ನಕ್ಷತ್ರಕ್ಕೆ 4 ಪಾದ, 4 ಪಾದಕ್ಕೆ ಇಂತಿಂತ ಸ್ವರ ಅಂತ ಇದೆ. ಅಷ್ಟೆಲ್ಲ ವಿಚಾರ ಸಾಮಾನ್ಯ ನಮ್ಮಂತ ಮಾನವರಿಗೆ, ಅಂದ್ರೆ ಸಾಮಾನ್ಯವಾಗಿ ನೋಡ್ತಕ್ಕಂಥವ್ರಿಗೆ ಎಲ್ಲರೂ ಪಾಲಿಸ್ಲಿಕ್ಕೆ ಕೂಡ ತುಂಬಾನೇ ಕಷ್ಟ ಆಗತ್ತೆ. ಸೊ ಹಾಗಾಗಿ ನಾನು ಹೇಳೋವಂಥದ್ದು, ಎಲ್ಲರಿಗೂ ಸುಲಭವಾಗಿ ಒಂದು ದಿವಸಕ್ಕೆ ಮನುಷ್ಯನಿಗೆ ಯಾವ ನಾಲೆಡ್ಜ್ ಬೇಕಾಗಿದೆ, ಹೌದಲ್ಲ, ಪ್ರಾಕ್ಟಿಕಲ್ ಆಗಿ ಒಬ್ಬ ಮನುಷ್ಯನಿಗೆ ಯಾವ ನಾಲೆಡ್ಜ್ ಬೇಕಾಗಿದೆ ಅಷ್ಟು ನಾಲೆಡ್ಜ್ ಅಂತೂ ಸಂಪೂರ್ಣವಾಗಿ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಅಷ್ಟು ನಂಬಿಕೆ ಇಟ್ಕೊಂಡು ಬಂದು ಜಾಯ್ನ್ ಆಗೋಂಥವ್ರು ಜಾಯ್ನ್ ಆಗ್ಬೋದು. ಓಕೆ, 5 to 6 ಅಥವಾ 7 ಕ್ಲಾಸಸ್ ಆಗುತ್ತೆ. ಇದು ಟೋಟಲಿ ಹೇಳ್ಬೇಕಾದ್ರೆ ಪ್ರಾಕ್ಟಿಕಲ್ ಸೆಷನ್ಸ್ ಇರುತ್ತೆ. ನೀವು ಎಷ್ಟು ಪ್ರಾಕ್ಟಿಕಲಿ ಆಕ್ಟಿವೇಟ್ ಆಗಿರ್ತೀರಿ ಅಷ್ಟು ಇದರಿಂದ ಅನುಕೂಲ ಪಡಿಬಹುದಾಗಿದೆ. ಹಾಗೆ ಇಡೀ ನಮ್ಮ ಜೀವನದ ಶೈಲಿನ ರೀತಿ ನೀತಿಗಳನ್ನೇ ಬದಲಾಯಿಸತಕ್ಕಂಥ ಎನರ್ಜಿ ಈ ವಿದ್ಯೆಯಲ್ಲಿ ಇದೆ. ಓಕೆ, ಯಾರಿಗೆ ಇಂಟ್ರೆಸ್ಟ್ ಇದೆ, ಹಾಗೆ ನಾನು ಮೊದಲೇ ಹೇಳಿದಾಗೆ ತಿಳಿದಿದ್ದವರು ಏನಕ್ಕೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದೇ ಖಾಲಿ ಚೊಂಬು ಅಥವಾ ಕೊಡ ಇದ್ರೆ ಅದಕ್ಕೆ ನಾವೇನಾದ್ರೂ ಸ್ವಲ್ಪ ಹಾಕ್ಬೋದು. ಆಲ್ರೆಡಿ ಅದರಲ್ಲಿ ಫಿಲ್ ಆಗಿದ್ರೆ ನಾವ್ ಏನ್ ಹಾಕಿದ್ರು ಎಕ್ಸ್ಟ್ರಾ ವೇಸ್ಟ್ ಆಗ್ತಾ ಇರತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ನಾನು ಕೇಳ್ಕೊಳ್ಳೋವಂಥದ್ದು, ಇದರಲ್ಲಿ ತುಂಬಾ ಎನರ್ಜಿ ಇದೆ, ಇದನ್ನ ಬಳಸ್ಕೊಂಡು ಜೀವನನ 100% ಚೇಂಜ್ ಮಾಡ್ಬೋದು. ನೋಡಿ, ಒಬ್ಬ ಮನುಷ್ಯನಿಗೆ ಏನ್ ಬೇಕು, ನಮ್ಮ ಆರೋಗ್ಯ, ನಮ್ಮ ಆರ್ಥಿಕ ಪರಿಸ್ಥಿತಿ, ನಮಗೆ ಬೇಕಾದಂತ ಅವಶ್ಯಕತೆ ಇರತಕ್ಕಂಥ ವಿಚಾರಗಳನ್ನ ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಅಥವಾ ನಾವೀಗ ಅಸ್ಟ್ರಾಲಜಿಲಿದ್ರೆ, ನ್ಯೂಮರಾಲಜಿಲಿದ್ರೆ ಪ್ರಿಡಿಕ್ಷನ್ ಮಾಡತಕ್ಕಂಥ ಸಮಯದಲ್ಲಿ ಇದನ್ನ ಬಳಸ್ಕೊಂಡು ಕೂಡ ಇವತ್ತಿಗೂ ಹೆಸರಾಂತ ಮನುಷ್ಯರುಗಳು ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ. ನಮ್ಮ ಪೂರ್ವಜರು ಅಂತ ಹೇಳೋದಾದ್ರೆ, ಅವತ್ತಿನ ಕಾಲದ ಋಷಿ ಮುನಿಗಳು ಏನು ನಮ್ಮ ಫ್ಯೂಚರ್ ಹೀಗೆ ಇರುತ್ತೆ, ಇಷ್ಟು ವರ್ಷಕ್ಕೆ ಹಿಂಗೆ ಆಗತ್ತೆ ಅಂತ ಎಲ್ಲ ಬರ್ದಿದ್ದಾರೆ ಅಂತ ನೋಡೋದಾದ್ರೂ ಕೂಡ ಈ ವಿದ್ಯೆನೇ ಬಳಸ್ಕೊಂಡು ಬರ್ದಿರೋಂಥದ್ದು ಸುಮಾರು ಉದಾಹರಣೆಗಳು ಕೂಡ ಇದೆ. ಇದು ಜಾಸ್ತಿ ಪ್ರಚಲಿತದಲ್ಲಿ ಇಲ್ಲ ವಿದ್ಯೆ, ಬಟ್ ಡೀಪ್ ಆಗಿ ಯಾರಿಗೆ ನಾಲೆಡ್ಜ್ ಇದೆ, ಯಾರಿಗೆ ಗೊತ್ತಿದೆ ಅವ್ರಿಗೆ ಮಾತ್ರ ಈ ನಾಲೆಡ್ಜ್ ಇರೋ ಅಂಥದ್ದು. ಸೊ ಹಾಗಾಗಿ ನಾವು ಕಲ್ಸ್ಕೊಡೋದು ನೋಡಿ, ಇದರಲ್ಲಿ ಅಡ್ವಾನ್ಸ್ ಕೋರ್ಸ್ ಕೂಡ ಬರುತ್ತೆ, ಬಟ್ ನಾನು ಹೇಳೋಂಥದ್ದು ಬೇಕಾಗಿಲ್ಲ. ಸದ್ಯಕ್ಕೆ ಒಬ್ಬ ಮನುಷ್ಯನ ಜೀವನ ಸರಿ ಮಾಡ್ಕೊಳ್ಳಿಕ್ಕೆ ಇದಕ್ಕಿಂತ ಹೆಚ್ಚಿಗೆ ವಿದ್ಯೆ ಅವಶ್ಯಕತೆ ಇದೆ. ಎಷ್ಟು ಬೇಕು ಮನುಷ್ಯನ ಜೀವನಕ್ಕೆ ಅಷ್ಟು ಕೂಡ ಸಂಪೂರ್ಣವಾಗಿ ಈ ವಿದ್ಯೆಯಲ್ಲಿ ಸಿಗತ್ತೆ.
ಸೊ ಹಾಗಾಗಿ ನಾನು ಹೇಳ್ತಾ ಇರತಕ್ಕಂಥದ್ದು, ಯಾರಿಗೆ ಜಾಯ್ನ್ ಆಗಲಿಕ್ಕೆ ಇಚ್ಛೆ ಇದೆ, ಇವತ್ತು ಫೈನಲ್ ಡೇ ಆಗಿರುತ್ತೆ. ಎಷ್ಟಾಗತ್ತೆ ನೀವು ಅಮೌಂಟ್ನ ಹಾಕಿ ಸೀಟ್ ರಿಸರ್ವ್ ಮಾಡಿ ಇಟ್ಕೊಂಡ್ರೆ ನೀವು 21st ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. 21st ಅಥವಾ 22nd ಅನ್ಕೊಂಡಿದ್ದೀವಿ. ಸೊ ಆ 2 ದಿನದಲ್ಲಿ ಯಾವ ಎನರ್ಜಿ ಮೇಲೆ ನೋಡಿ ನಾವು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಷ್ಟರ ಒಳಗಡೆ ಮಿಕ್ಕಿರತಕ್ಕಂಥ ಪೇಮೆಂಟ್ನ ಮಾಡಿದವ್ರಿಗೆ ಕ್ಲಾಸಸ್ ಅನುಕೂಲ ಸಿಗುತ್ತೆ. ಮತ್ತು ಹಾಗೆ ನಮ್ಮ ರೆಕಾರ್ಡಿಂಗ್ಸ್ ಕೂಡ ನಮ್ಮ ಆ್ಯಪಲ್ಲಿ ಇರುತ್ತೆ. 3 months ರೆಕಾರ್ಡಿಂಗ್ ಇರುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಅದನ್ನು ನೋಡಿ ನಿಮಗೆ ಏನೇ ವಿಚಾರಗಳಿದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಗ್ರೂಪಲ್ಲಿ. ಓಕೆ, 21st ಅಥವಾ 22nd ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನ ನೀವು ಕ್ಲಾಸಸ್ನ ಲೈವ್ ಆಗು ಅಟೆಂಡ್ ಮಾಡ್ಬೋದು. ನಿಮ್ಗೆ ಒಂದು ಪಕ್ಷ ಆ ಟೈಮಿಂಗ್ಸಲ್ಲಿ 7 to 8 ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸಲ್ಲಿ ನಿಮ್ಗೆ ಅಟೆಂಡ್ ಮಾಡೋಕ್ಕೆ ಆಗಿಲ್ಲ ಅಂದರೂ ಕೂಡ ರೆಕಾರ್ಡಿಂಗ್ಸ್ ಇರುತ್ತೆ. ನಮ್ಮದೇ ಓಮ್ ಶ್ರೀ ಡಿವೈನ್ಸ್ ಆ್ಯಪ್ ಇದೆ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಬ್ಯಾಚ್ನಲ್ಲಿ ಆ್ಯಡ್ ಮಾಡಿರ್ತಾರೆ. ಕ್ಲಾಸಸ್ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಡೇಯಿಂದ ರೆಕಾರ್ಡಿಂಗ್ಸ್ ಅದರಲ್ಲಿ ಅಪ್ಡೇಟ್ ಆಗುತ್ತೆ. ಅಲ್ಲಿಂದ 3 months ಟೈಮ್ ಇರುತ್ತೆ. ನೀವೆಲ್ಲ ಆ ಕ್ಲಾಸಸ್ನ ಅದರಲ್ಲಿ ರೆಗ್ಯುಲರ್ ಆಗಿ ಎಷ್ಟು ಸರಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ತಾ ನೋಡ್ಕೊಳ್ತಾ ಕಲಿಬಹುದು ಅಂತ ಹೇಳ್ತೀವಿ. ಓಕೆ, ಧನ್ಯವಾದ ಗುರೂಜಿ. ಫೈನ್. ಈ ವಿದ್ಯೆಯ ಬಗ್ಗೆ ಈಗ ಇಲ್ಲಿವರೆಗೂ ಹೇಳಿರ್ತಕ್ಕಂಥ ಮಾಹಿತಿ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಈ ವಿದ್ಯೆಯಿಂದ 100% ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೋದಾ? ಚೇಂಜ್ ಮಾಡ್ಕೋಬಹುದು ಗುರೂಜಿ. ಖಂಡಿತ ಗುರುಗಳೇ, ಖಂಡಿತ ಹೌದಲ್ಲ? ಎಸ್ ಸರ್, ಎಸ್. ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೇಂಜ್ ಮಾಡ್ಬೋದು, ನಿಮ್ಮ ಆರೋಗ್ಯ ಪರಿಸ್ಥಿತಿ ಚೇಂಜ್ ಮಾಡ್ಕೋಬಹುದು. ನಿಮ್ಮ ಮನೆಯಲ್ಲಿ ಯಾರು, ಈಗ ನಾನು ಕೇಳಂಥದ್ದು, ನಿಮ್ಮ ಮನೆಯಲ್ಲಿ ಏನಾದರೂ ಗಂಟೆ, ಸಿಂಪಲ್ ಎಕ್ಸಾಂಪಲ್ ಸರ್, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ನಿಮ್ಮ ಮೇಲೆ ರೆಗ್ಯುಲರ್ ಆಗಿ ಕಿರುಕುಳ ಕೊಡುವಂಥದ್ದು, ಅಂದರೆ ಜಗಳ ಆಡುವಂಥದ್ದು, ಇಂಥ ಸಮಸ್ಯೆಗಳು ಕೂಡ ಈ ವಿದ್ಯೆಯಲ್ಲಿ ಖಂಡಿತವಾಗ್ಲೂ ಕಂಟ್ರೋಲ್ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಅಂತಲ್ಲ, ರೋಡಲ್ಲಿ ಯಾರಾದರೂ ಜಗಳ ಆಡ್ತಿದ್ರು ಕೂಡ ಆ ಜಗಳ ಕೂಡ ಇದರಿಂದ ಬಿಡಿಸ್ಬೋದಾದಂಥ ಎನರ್ಜಿ ಇದೆ. ಹಾಗೆ ನಿಮ್ಮ ಮನೆಯಲ್ಲಿ ಆಗ್ತಿರ್ತಕ್ಕಂಥ ಖರ್ಚು ವೆಚ್ಚಗಳು ಇಲ್ಲ ಸರ್, ಚಕ್ರ ಹೀಲಿಂಗ್ಗೆ ಸಂಬಂಧ ಇಲ್ಲ. ಬಟ್ ಫಸ್ಟ್ ಡೇ ನಾನು ಚಕ್ರ ಹೀಲಿಂಗ್ ಮಾಡಿಸ್ತೀನಿ ಸರ್. ಏನಕ್ಕೆ ಅಂತ ಕೇಳಿದ್ರೆ, ಉಮಾದೇವಿ ಮ್ಯಾಮ್, ಓಕೆ, ಚಕ್ರ ಹೀಲಿಂಗ್ ಫಸ್ಟ್ ಡೇ ನಾವು ಮಾಡೋವಂಥದ್ದು ನಮ್ಮ ಒಂದು ಥೆರಪಿ ಆಗಿರುತ್ತೆ. ನಮ್ಮ ಯಾವುದೇ ಕ್ಲಾಸಸ್ಸಲ್ಲಿ ಎಲ್ಲರಿಗೂ ಅಷ್ಟೇ, ಇಲ್ಲಿ ನಮ್ಮ ಕ್ಲಾಸಸ್ ಆಲ್ರೆಡಿ ಇರೋರ್ತಕ್ಕಂಥವ್ರು ವಿಚಾರ ಇದ್ದಾರೆ, ಬೇಕಾದ್ರೆ ಅವ್ರ ಕೈಲಿ ಮಾತಾಡ್ತಾರೆ, ಕೇಳಿ ತಿಳ್ಕೊಳ್ಳಿ. ಯಾವುದೇ ಕ್ಲಾಸ್ ಮಾಡಬೇಕಾದ್ರೆ ಮೊದಲನೇ ಕ್ಲಾಸ್ ಬಂದು ನಮ್ಮದು ಕಂಪ್ಲೀಟ್ಲಿ ನಮ್ಮ ಕ್ಲಾಸಸ್ ನಡೆಯೋದಕ್ಕೆ ಅದಕ್ಕೆ ಇಂಪಾರ್ಟೆನ್ಸ್ ಹೇಗೆ ಕೊಡಬೇಕು, ಅದನ್ನು ಕಲಿಬೇಕಾದ್ರೆ ಮನುಷ್ಯನ ಮನಸ್ಥಿತಿ ಹೇಗಿರಬೇಕು, ಅದನ್ನು ಸೆಟ್ ಮಾಡತಕ್ಕಂಥದ್ದೇ ನಮ್ಮ ಕೆಲಸ ಆಗಿರುತ್ತೆ. ಚಕ್ರ ಹೀಲಿಂಗ್ 100% ಮಾಡ್ತೀವಿ, ಆದರೆ ಮೊದಲನೇ ಕ್ಲಾಸಲ್ಲಿ ಮಾಡ್ತೀವಿ. ಓಕೆ, ನಂತರ ಕ್ಲಾಸಸ್ ಇದ್ರದ್ದು ಮೇಲೇ ನಡೀತಾ ಹೋಗ್ತಾ ಇರುತ್ತೆ. ಓಕೆ ಮ್ಯಾಮ್, ಓಕೆನಾ ಉಮಾದೇವಿ ಮ್ಯಾಮ್? ಬಾಯ್. ಯಾರಿಗಾದರೂ ಈ ವಿಚಾರದಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಎಲ್ಲರಿಗೂ ಸರ್ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಸರ್ ಸಾರಿ ಸರ್, ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇತ್ತು ಸರ್. ಈಗ ಜಾಯಿನ್ ಆಗಿದ್ದೆ ಸರ್. ಆಕ್ಚುಲಿ ಮಳೆ ಇದೆ. ಓಕೆ ಸರ್, ಸರ್ವವಿಜ್ಞಾನ್ ಬಗ್ಗೆ ಸ್ವಲ್ಪ ಅಲ್ಪ ಮಟ್ಟಿಗೆ ಸ್ವಲ್ಪ ಗೊತ್ತಿತ್ತು ಸರ್. ಓಕೆ, ಸರ್ ಇದು ಎಷ್ಟು ದಿವಸದ ಕೋರ್ಸು ಅಂತ ನನಗೆ 6 to ಗೊತ್ತಾಗ್ಲಿಲ್ಲ 7 ಸರ್. ಡೇಸ್ ಇರುತ್ತಮ್ಮ ಕೋರ್ಸ್ ನಿಮಗೆ. 6 to 7 ಡೇಸ್ 6 ಸರ್. to ಮತ್ತೆ 7 days ಎಕ್ಸ್ಟ್ರಾ ಇರುತ್ತೆ. ಇದು ಮಾತ್ರ ಒಂದೇ ಸರ್ವವಿಜ್ಞಾನ ಸರ್? ಇದ್ರ ಅಪ್ಗ್ರೇಡ್ ಏನಾರ ಇದೆಯಾ ಸರ್ ನೆಕ್ಸ್ಟ್? ಅಮ್ಮ ನಾನು ಹೇಳ್ತೀನಿ ಕೇಳಿ. ಎಲ್ಲರಿಗೂ ಒಂದು ಪ್ರಶ್ನೆ ನಾನು ಮಾಡೋವಂಥದ್ದು, ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ, ಅಂದರೆ ಅವನ ಮನಸ್ಥಿತಿ ಚೇಂಜ್ ಮಾಡ್ಕೊಳ್ಳಿಕ್ಕೆ, ಅವನ ಆರೋಗ್ಯ ಸ್ಥಿತಿ ಚೇಂಜ್ ಮಾಡ್ಕೊಳ್ಳಿಕ್ಕೆ, ಅವನ ವೆಲ್ತ್ ಅಂಡ್ ಹೆಲ್ತ್ ಬಗ್ಗೆ ಏನಿದೆ ಅದನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕು, ಅದಕ್ಕೆ ಅಷ್ಟು ವಿಚಾರ ಅಂತೂ ಸಂಪೂರ್ಣವಾಗಿ ಸಿಗುತ್ತೆ. ಓಕೆನಾ? ನೀವು ಇನ್ನೂ ಅದ್ರ ಬಗ್ಗೆ ಜಾಸ್ತಿ ತಿಳಿಬೇಕು, ಜಾಸ್ತಿ ಮಾಡಬೇಕು ಅಂತ ಹೋದಾಗ ನೋಡಿ ಅಮ್ಮ, ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು, ಒಬ್ಬ ಮನುಷ್ಯ ಒಂದು ದಿವಸದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ಒಂದು ವಾತಾವರಣದಲ್ಲಿ ಯಾವೆಲ್ಲ ಸಾಧನೆಗಳನ್ನ ಮಾಡ್ಬೋದಾಗಿದೆ ಅದಷ್ಟಕ್ಕೂ ಸಂಪೂರ್ಣವಾಗಿ ಇದ್ರಲ್ಲಿ ಸಿಗತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಒಳ್ಳೆದಾಗಲಿ, ಮಚ್ ಸರ್. ಹಂಗೆ ಒಳ್ಳೆದಾಗಲಿ. ಒಂದು ಮೊಬೈಲ್ ನ್ಯೂಮರಾಲಜಿ ಕ್ಲಾಸಸ್ ಕಂಡಕ್ಟ್ ಮಾಡಿ ಸರ್, ಪ್ಲೀಸ್ ಸರ್. ಇದೆ, ನಮ್ದು ನ್ಯೂಮರಾಲಜಿ ಕ್ಲಾಸ್ ಸ್ಟಾರ್ಟ್ ಆಗತ್ತಮ್ಮ ಈ ಮಂತ್ ಎಂಡ್ ಅಲ್ಲಿ. ಕ್ಲಾಸ್ ಸ್ಟಾರ್ಟ್ ಅಂದ್ರೆ ಈಗ ಆಲ್ರೆಡಿ ನಡೀತಾ ಇದೆ ಕೋರ್ಸು. ನೆಕ್ಸ್ಟ್ ಕೂಡ ಈ ಮಂತ್ ಎಂಡ್ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಫ್ರೀ ಸೆಷನ್ 3 days ಸ್ಟಾರ್ಟ್ ಆಗುತ್ತೆ. ಅದನ್ನ ಮುಗಿಸ್ಕೊಂಡ ನಂತರ ನೀವು ಪೇಡ್ ಸೆಷನ್ಗೆ ನೆಕ್ಸ್ಟ್ ಮಂತ್ ಇಂದ ಜಾಯ್ನ್ ಆಗ್ಬೋದು. ಅದಕ್ಕೆ ಏನು ತೊಂದರೆ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಇದು ತುಂಬಾನೇ ಎಲ್ಲರಿಗೂ ಅವಶ್ಯಕತೆ ಇರೋಂಥದ್ದು. ನಾನು ಹೇಳ್ತೀನಲ್ಲ, ಒಬ್ಬ ಮನುಷ್ಯ ಎದುರುಗಡೆ ಬಂದು ನಿಂತ್ಕೊಂಡಾಗ ಅವನು ಹೇಳ್ತಿರತಕ್ಕಂಥದ್ದು ಸತ್ಯನಾ ಸುಳ್ಳ, ಯಾರಾದರೂ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕೆಲಸ ಆಗತ್ತಾ ಇಲ್ವಾ, ಬೇರೆ ಎಲ್ಲ ಶಾಸ್ತ್ರಗಳಿಗಿಂತ ಇದು ಮಿಗಿಲಾದ ಶಾಸ್ತ್ರವಾಗಿದೆ. ಸ್ವರವಿಜ್ಞಾನ ಅನ್ನುವಂಥದ್ದು ಇಡೀ ಒಬ್ಬ ಮನುಷ್ಯನ ಅವನು ಅನ್ಕೊಂಡಂತೆ ಜೀವನನ ಸಾಧಿಸ್ಬೋದಾಗಿದೆ ಈ ವಿದ್ಯೆಯಿಂದ. ಅಷ್ಟು ಎನರ್ಜೆಟಿಕ್ ಆಗಿದೆ.
ನೀವು ಕಟ್ಟತಕ್ಕಂಥ ಫೀಸು ಏನೂ ಅಲ್ಲ ಇದಕ್ಕೆ. ಬಟ್ ಇದು ಗುರು ಕಾಣಿಕೆ ಇಲ್ಲದೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಫೀಸ್ ಸ್ಟ್ರಕ್ಚರ್ ಅಂತ ಮಾಡೋವಂಥದ್ದು ಬಿಟ್ರೆ, ನೀವು ಇದನ್ನ ಸಂಪೂರ್ಣವಾಗಿ ನಿಮ್ಮ ದಿನಬಳಕೆ ವಸ್ತುಗಳಲ್ಲಿ ಉಳಿತಾಯ ಆಗತಕ್ಕಂಥದ್ರಲ್ಲೇ ಕವರ್ ಮಾಡ್ಕೊಂಡ್ಬಿಡ್ತೀರಿ ಈ ಅಮೌಂಟ್ನ. ಇದಷ್ಟು ದೊಡ್ಡ ಮೊತ್ತ ಕೂಡ ಯಾರಿಗೂ ಅಲ್ಲ. ಹೌದಾ ಇಲ್ವಾ? ಇದು ಯಾರಿಗಾದ್ರೂ ದೊಡ್ಡ ಮೊತ್ತ ಅನಿಸ್ತಾ ಇದೆಯಾ? ಇಲ್ಲ ಗುರುಗಳೇ, ಆತರ ಇಲ್ಲ. ಇಂಥ ದೊಡ್ಡ ಮೊತ್ತ ವಿದ್ಯೆಯಲ್ಲಿ ಎಲ್ಲ ಇದು ಮೊತ್ತನೇ ಅಲ್ಲ. ಬಟ್ ನಾವೇನ್ ಮಾಡ್ಬೇಕು ಬೇಡ, ಫ್ರೀಯಾಗಿ ಕೊಡೋ ಉದ್ದೇಶ ಯಾರಿಗೂ ಇಲ್ಲ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ಇದರಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಇಲ್ಲದೆ ಯಾವುದೇ ಕಾರ್ಯಗಳನ್ನ ನಾವು ಮಾಡೋ ಆಗಿಲ್ಲ. ನಮ್ಮ ಗುರುಗಳಿಂದ ನಮ್ಗೆ ಆದೇಶ ಆಗ್ಬೇಕಾದ್ರೂ ಕೂಡ ಅದೇ ರೀತಿ ಆಗಿರೋದ್ರಿಂದನೇ ನಾವು ಚಾರ್ಜಸ್ ಮಾಡಬೇಕಾಗಿದೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ ಫೈನ್. ಯಾರಿಗೆ ಇವತ್ತು ಜಾಯ್ನ್ ಆಗ್ಬೇಕು ಗುರುಗಳೇ ಇನ್ನೊಂದು, ಹೇಳಿಮ್ಮ. ಈಗ ನಾವು ಕಲ್ತು ನಮ್ಮ ಮಕ್ಳಿಗೆಲ್ಲ ನಾವ್ ಹೇಳ್ಕೊಡ್ಬೋದಲ್ವಾ? ಹೌದೌದು, ಅದಕ್ಕೆ ಫ್ಯಾಮಿಲಿಗೆ ನೀವು ಇಂಟರ್ನಲ್ಲಿ ಬಳಸೋದಕ್ಕೆ ಇದಕ್ಕೆ ಯಾವುದೇ ನಮ್ಮ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ಹೇಳ್ಕೊಡೋಕೆ ನನಗೂ ಯಾವುದೇ ಚಾರ್ಜಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ. ಸೊ ಹಾಗೆ ನೀವು ಕಲಿತು ನೀವು ನಿಮ್ಮ ಫ್ಯಾಮಿಲಿಗೆ ಬಳಸ್ಬೋದು. ಬಟ್ ಇದನ್ನ ಬಳಸ್ಕೊಂತ ಬೇರೆ ನೀವೇನಾದರೂ ಪ್ರಿಡಿಕ್ಷನ್ ಮಾಡ್ತೀರಿ ಇನ್ನೊಬ್ರಿಗೆ ನೋಡಿ, ನೀವು ವಾಸ್ತುವಲ್ಲೂ ಇದನ್ನ ಆರಾಮಾಗಿ ಕಂಡುಹಿಡಿಬೋದು. ನಿಮ್ಮ ಮನೇಲಿ ಇರತಕ್ಕಂಥ ಎನರ್ಜಿ, ಹೀಟ್ ಎನರ್ಜಿ ಇದೆಯಾ, ಕೋಲ್ಡ್ ಎನರ್ಜಿ ಇದೆಯಾ, ಯಾವ ಎನರ್ಜಿ ಇದ್ರೆ ನಿಮ್ಮ ಮನೆಗೆ ಹೇಗಿರುತ್ತೆ. ಈಗ ಕೆಲವು ಮನೆಗಳಲ್ಲಿ ಗೊತ್ತಿಲ್ಲದಂಗೆ ಇದ್ದಕ್ಕಿದ್ದಂಗೆ ಜಗಳಗಳು ನಡೀತಾ ಇರುತ್ತೆ. ಯಾವಾಗಲೂ ಒಂದು ಯುದ್ಧದ ಪರಿಸ್ಥಿತಿಗಳು ಮನೆಯಲ್ಲಿ ತುಂಬಾನೇ ಇರೋದು ನೋಡಿರ್ತೀರಿ. ಆ ಮನೆಯಲ್ಲಿ ಯಾವ ಎನರ್ಜಿ ಇದ್ರೆ ಆ ಥರ ಆಗತ್ತೆ. ನೀವು ಯಾವುದಾದ್ರೂ ಒಂದು ವಿಚಾರದಾಗಿ ಒಂದು ಜಾಗ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀರಿ, ಇಲ್ಲ ಒಂದು ಮನೆ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀರಿ, ಅಥವಾ ಬಾಡಿಗೆ ಮನೆಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ನಿಮ್ಗೆ ಆ ಮನೆ ಹೇಳಿಕೆ ಕೊಡುತ್ತಾ ಇಲ್ವಾ? ಪ್ರತಿಯೊಂದು ಇದರಲ್ಲಿ ತಿಳಿಬೋದಾಗಿದೆ. ಅಷ್ಟು ಡೀಪ್ ಸೈನ್ಸ್ ಇದೆ ಅಮ್ಮ ಇದು. ಓಕೆನಾ? ಓಕೆ ಗುರುಗಳೇ, ಥ್ಯಾಂಕ್ ಯು. ಫೈನ್. ಓಕೆ ನೋಡಿ, ಇವತ್ತು ಯಾರು ಜಾಯ್ನ್ ಆಗಬೇಕು ಅಂತ ಇದ್ದೀರಿ ಅವ್ರಿಗೆ 3993 ಆಗುತ್ತೆ. ಇನ್ನು ನಾಳೆ ನಾಡಿದ್ದಿಲ್ಲ ಅಂತ ಹೇಳಿದ್ರೆ, ಮಧ್ಯದಲ್ಲಿ ಯಾರಾದರೂ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ 5999 ಕಾಸ್ಟ್ ಇರುತ್ತೆ. ಸೊ ಕಂಪನಿ ಕಾಸ್ಟ್ ಇರುತ್ತೆ. ಇದು ಬಂದು ಅರ್ಲಿ ಬರ್ಡ್ ಆಫರ್ ಅಂತ. ಇವತ್ತು ಒಂದು ದಿವಸಕ್ಕೆ ಮಟ್ಟಕ್ಕೆ ಮಾತ್ರ ಈ ಆಫರ್ ಇರುತ್ತೆ. ಯಾರಾದರೂ ಜಾಯ್ನ್ ಆಗ್ಲಿಕ್ಕೆ ಇಚ್ಛೆ ಇದ್ದವರು, ಜಾಯ್ನ್ ಆಗಿದ್ದವರು ಥ್ಯಾಂಕ್ ಯು. ಓಕೆ ಫೈನ್, ಆಗ್ತಾ ಇದ್ದಾರೆ. ಸೊ ಯಾರಿಗಾದರೂ ಬಾಕಿ ಜಾಯ್ನ್ ಆಗ್ಬೇಕಂತ ಇಚ್ಛೆ ಇದ್ದಲ್ಲಿ ದಯವಿಟ್ಟು ಜಾಯ್ನ್ ಆಗಿ ನಿಮ್ಮ ಒಂದು ಒಳಿತಿಗಾಗಿ ಈ ವಿದ್ಯೆನ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಇದ್ರ ಬಗ್ಗೆ ಯಾರಿಗೂ ಏನು ಬಾಕಿ ಡೌಟ್ ಇಲ್ಲ ಅಂತ ಗುರುಗಳೇ, ಹೇಳ್ತೀನಿ. ಹಾಗೆ ಹೇಳಿ. ಗುರುಗಳೇ, ಹಾ, ನಿಮ್ಮ ಹತ್ರ ಒಂದು help ಕೇಳ್ಬೋದಾ ನಾನು? ಏನ್ ಹೇಳಿ. ಏನಂದ್ರೆ ನಾಳೆ ನನ್ನ ಮಗನ್ಗೆ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿದ್ದಾನೆ. ಹ್ಮ್ ಅವ್ನಿಗೇನಾದ್ರೂ ಒಂದು ಟಿಪ್ಸ್ ಆಗ್ಲಿ ಅಥವಾ ಏನೋ ಒಂದು ನಂಬರ್ ಏನಾದ್ರು ಕೊಡ್ಬೋದಾ? ಲೈಕ್ ಅವನೊಂದು ಒಳ್ಳೆ ಎಲ್ಲ ನೆನ್ಪು ಬರ್ಲಿಕ್ಕೆ ಅಥವಾ ಚೆನ್ನಾಗಿ ಒಂದು ಕಂಫರ್ಟಬಲ್ ಆಗಿ ಮಾಡ್ಲಿಕ್ಕೆ. ಹಾ ಇದು ನಿಮ್ ಕಡೆಯಿಂದ ಒಂದು ಸಣ್ಣ ಒಂದು ರಿಕ್ವೆಸ್ಟ್, ಹೆಲ್ಪ್ ಗ್ರೂಪ್ ಅಲ್ಲಿ ಆಗ್ತೀನಮ್ಮ. ಕೇಳ್ತಾ ಯಾರು ಇದ್ದೀನಿ. ಎಕ್ಸಾಮ್ಸ್ ಅಟೆಂಡ್ ಹೌದು ಮಾಡ್ತೀವಿ ಗುರುಗಳೇ, ನಮ್ಮ ಹೌದು, ಮಗನು ಒಳ್ಳೇದು, ಫೈನಲ್ ಒಳ್ಳೇದು. ಎಕ್ಸಾಮ್ ಬರೆಯಕ್ ಹೋಗ್ತಾ ಗೊತ್ತಾಯ್ತು. ಈಗ ಇದ್ದಾರೆ ಅದಕ್ಕೆ 9th ಒಬ್ರು ಸ್ಟ್ಯಾಂಡರ್ಡ್. ಕೊಡೋಂಥದ್ದು ಬೇಡ. ಎಕ್ಸಾಮ್ಸ್ಗೆ ಕೋಡ್ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಅದನ್ನ ಲೆಫ್ಟ್ ಹ್ಯಾಂಡ್ ಆಫ್ ದಿ ಬಾಡಿ, ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿಯಲ್ಲಿ ಅದನ್ನ ಬರ್ಕೊಂಡು ಹೋಗ್ಲಿಕ್ಕೆ ಹೇಳಿ. ಎಕ್ಸಾಮ್ ಹಾಲ್ ಅಲ್ಲಿ ಹೋಗ್ಬೇಕಾದ್ರೆ ಆದಷ್ಟು ಸೂರ್ಯನಾಡಿ ಆಕ್ಟಿವ್ ಆಗಿರ್ಲಿ ಅಂತ ಹೇಳಿ ಐಡಿಯಾ ಇದ್ ಮಾಡಿ ಕೊಡಿ. ಮತ್ತೆ ಅವರು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಯಾವ ನಾಡಿ ಆಕ್ಟಿವೇಟ್ ಆಗಿದೆ ಆ ನಾಡಿಯಲ್ಲಿ ಅವರು ಆ ಕಾಲ್ನ ಬಳಸ್ತಾ ಹೋಗ್ಲಿಕ್ಕೆ ಹೇಳಿ. ಅವಾಗ 100% ಅವ್ರಿಗೆ ಆ ಎನರ್ಜಿ ಬಂದೇ ಬರುತ್ತೆ. ಓಕೆ ಫೈನ್. ಯಾವ ಕಡೆ ಆಕ್ಟಿವೇಟ್ ಆಗಿರ್ಬೇಕು ಗುರುಜಿ? ಅದು ನಾನು ಅದನ್ನ ಇಲ್ಲಿ ಹೇಳಲಿಕ್ಕೆ ಆಗಲ್ಲ. ಈಗ ಕ್ಲಾಸ್ ಅಲ್ಲಿ ಕಲಿಯೋರ್ಗಾದ್ರೆ ಯಾವ್ದನ್ನ ಆಕ್ಟಿವೇಟ್ ಮಾಡ್ಕೋಬಹುದು ಅಂತ ಗೊತ್ತಿರುತ್ತೆ. ಇಲ್ಲಿ ನಾನು ಹೇಳುವಂಥದ್ದು ಯಾವ್ದು ಆಕ್ಟಿವೇಟ್ ಆಗಿರುತ್ತೆ ಆ ಟೈಮಲ್ಲಿ ಚೆಕ್ ಮಾಡಿ. ಯಾವ್ದು ಆಕ್ಟಿವೇಟ್ ಆಗಿರುತ್ತೆ ಆ ಕಾಲ್ನ ಆಚೆ ಇಡ್ತಾ ಉಸಿರನ್ನ ಬಿಗಿ ಹಿಡ್ದು, ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಉಸಿರನ್ನ ಬಿಗಿ ಹಿಡ್ದು ಆ ಪಾದನ ಮುಂದೆ ಇಟ್ಟು ಆಚೆ ಹೋಗುವಂಥದ್ನ ಮಾಡಕ್ ಹೇಳಿ. ಸ್ಕೂಲ್ ಒಳಗೆ ಹೋಗ್ಬೇಕಾದ್ರೂ ಅಷ್ಟೇ, ಯಾವ ನಾಸ್ಟ್ರಿಲ್ ಆಕ್ಟಿವೇಟ್ ಆಗಿರುತ್ತೆ ಉಸಿರನ್ನ ಬಿಗಿ ಹಿಡ್ದು ಆ ಪಾದನ ಸ್ಕೂಲ್ನ ಒಳಗಡೆ ಇಟ್ಟು ಹೋಗ್ಲಿಕ್ಕೆ ಹೇಳಿ. ಆ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ, ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಅವ್ರು ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಓಕೆನಾ? ಫೈನ್. ಯಾರ್ಯಾರು ಜಾಯ್ನ್ ಆಗಿದ್ರಿ ಎಲ್ಲರಿಗೂ ಧನ್ಯವಾದ. ಬಾಕಿ ಏನೇ ವಿಚಾರ ಥ್ಯಾಂಕ್ ಯು ಗುರುಗಳೇ. ನಮ್ಮ ಗ್ರೂಪ್ ಅಲ್ಲಿ ಕೇಳ್ಬೋದಾಗಿದೆ. ಜಾಯ್ನ್ ಆದವ್ರಿಗೆ ವೆಲ್ಕಮ್ ಟು ಓಂ ಶ್ರೀ ಡಿವೈನ್ಸ್ ಫ್ಯಾಮಿಲಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. Thank you, ಥ್ಯಾಂಕ್ thank ಯು you. ಸೋ ಮಚ್. ಹಾಗೆ ನಮ್ಮ ಚಾನಲ್ ಇದೆ ಓಂ ಶ್ರೀ ಡಿವೈನ್ಸ್. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ವಿಚಾರಗಳಿದ್ರು ಅದರಲ್ಲಿ ಬರ್ತಾ ಇರುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ಬೋದಾ? ಯಾವ್ದನ್ನ ಇವಾಗ ಏನ್ ಹೇಳಿದ್ರಿ? ಅದೇ ಇದು ಬ್ರೀತ್ ಬಗ್ಗೆ ಹೇಳಿದ್ರಲ್ಲ, ಇವಾಗ ಯಾವ್ದನ್ನ ಹಿಡಿದು ಕೇಳ್ಬೇಕು, ಒಳಗಡೆ ಇಡ್ಬೇಕು ಅಂದಿದ್ದು ಕೇಳಿಸ್ಲಿಲ್ಲ. ಯಾವ ನಾಡಿ ಆಕ್ಟಿವೇಟ್ ಆಗಿರುತ್ತೆ, ಓಕೆನಾ? ಯಾವ ಶ್ವಾಸ, ಯಾವ ನಾಡಿ ಯಾವ ನಾಸ್ಟ್ರಿಲ್ ಅಲ್ಲಿ ಉಸಿರಾಡ್ತಾ ಇರ್ತಾರೆ ಆ ನಾಡಿನ ಉಸಿರನ್ನ ಬಿಗಿ ಹಿಡಿತಾ ಆ ದಿಕ್ಕಿನ ಆ ಸೈಡ್ ಪಾದ, ರೈಟ್ ನಾಸ್ಟ್ರಿಲ್ ಆಕ್ಟಿವೇಟ್ ಆಗಿದ್ರೆ ರೈಟ್ ಲೆಗ್ನ ಮನೆಯಿಂದ ಉಸಿರು ಬಿಗಿ ಹಿಡಿದು ಆಚೆ ಇಕ್ಕಂಥದ್ದು. ಸ್ಕೂಲಲ್ಲೂ ಅಷ್ಟೇ, ಯಾವ ನಾಸ್ಟ್ರಿಲ್ ಆಕ್ಟಿವೇಟ್ ಇದೆ ಚೆಕ್ ಮಾಡಿಕೊಂಡು ಉಸಿರನ್ನ ಬಿಗಿ ಹಿಡಿದು ನಿಮ್ಮ ಎನರ್ಜಿನ ಹೋಲ್ಡ್ ಮಾಡಿ ಆ ಪಾದನ
ಒಳಗ್ ಇಕ್ತಾ, ಲೆಫ್ಟ್ ಆಗಿದ್ರೆ ಲೆಫ್ಟ್, ರೈಟ್ ಆಗಿದ್ರೆ ರೈಟ್, ಇದನ್ನ ಬಳಸ್ಕೊಂಡು ಮಾಡಿದಾಗ 100% ಅವ್ರಿಗೆ ಅವರಲ್ಲಿ ಇರತಕ್ಕಂಥ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಆ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ಅವರು ಎಷ್ಟು ಓದಿರ್ತಾರೆ ಅದರ ಜ್ಞಾಪಕ ಶಕ್ತಿ ಕೂಡ ಆ ಟೈಮಲ್ಲಿ ಬಂದೇ ಬರುತ್ತೆ ಅಂತಾನೆ ಹೇಳ್ತೀನಿ. ಬಟ್ ಇದನ್ನ ಸಂಪೂರ್ಣವಾಗಿ ಬಳಸಿದಾಗ 100% ಹೇಳ್ಬೋದು. ಬಟ್ ಇದೊಂದು ವಿಧಾನ ಆಗಿದೆ. ಇದೊಂದು ವಿಧಾನದಲ್ಲಿ ಮಾಡಿದಾಗ 100% ಅವರ ಮೆಮೊರಿ ಇನ್ಕ್ರೀಸ್ ಆಗಿ, ಅಂದ್ರೆ ಯಾವುದೇ ವಿಚಾರ ಮರ್ತಿದ್ರು ಕೂಡ ಅದು ಬಂದು ಮಾಡತಕ್ಕಂಥ ಎನರ್ಜಿ ಇದ್ದೇ ಇರುತ್ತೆ. ಆದಷ್ಟು ರೈಟ್ ನಾಸ್ಟ್ರಲ್ ಆಕ್ಟಿವೇಟ್ ಇದ್ರೆ ಇನ್ನೂ ಕಾನ್ಫಿಡೆಂಟ್ ಆಗಿ ಅವರು ಎಕ್ಸಾಮ್ನ ಮಾಡ್ಬೋದು ಅಂತ ಕೂಡ ಹೇಳ್ತೀವಿ. ಓಕೆ, ಫೈನ್. ಎಲ್ಲರಿಗೂ ಸೂಪರ್ ಧನ್ಯವಾದಗಳು. ಗುರುಜಿ, ಥ್ಯಾಂಕ್ ಶುಭರಾತ್ರಿ. ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ, ಧನ್ಯವಾದಗಳು Thank you. ಗುರುಜಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆದ್ರೂ ಕೇಳಿದವ್ರಿಗೂ ಕೂಡ ಆ ತಾಯಿ ಅಷ್ಟೇ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೀನಿ. ಧನ್ಯವಾದ ಗುರು. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಥ್ಯಾಂಕ್ ಯು, ಸೋ ಮಚ್ ಗುರುಜಿ. ಥ್ಯಾಂಕ್ ಯು. ಹಾಗೆ ನಮ್ಮ ಈ ಅಮಾವಾಸ್ಯೆ ರಿಚುವಲ್ಸ್ ಇರುತ್ತೆ, ಅಮಾವಾಸ್ಯೆ ಹುಣ್ಣಿಮೆ ರಿಚುವಲ್ಸ್ ಇರುತ್ತೆ. ಗ್ರೂಪಲ್ಲಿ ಯಾರು ಇರ್ತೀರಿ ಅವ್ರಿಗೆಲ್ಲ ರಿಚುವಲ್ಸ್ ಫ್ರೀ ಆಗಿರುತ್ತೆ. ಸೊ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಜಾಯ್ನ್ ಆಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ರಿಚುವಲ್ಗಳಲ್ಲಿ ಏನು ನಿಮ್ಮ ಬಯಕೆಗಳಿರುತ್ತೆ ಎಲ್ಲವನ್ನೂ ಈಡೇರಿಸ್ಕೊಳ್ಬಹುದಾದ ಅಂತ ಸುಲಭ ವಿಧಾನದಲ್ಲಿ ರಿಚುವಲ್ಸ್ ಇರುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇಲ್ಲಿ ಯಾವುದೇ ಚಾರ್ಜ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅದನ್ನ ನಾವು ಕೂಡ ಫ್ರೀಯಾಗಿ ತಗೊಂಡಿದ್ದೀವಿ. ಹಾಗಾಗಿ ನಾವು ಕೂಡ ಇನ್ನೊಬ್ಬರಿಗೆ ಫ್ರೀಯಾಗಿ ಕೊಡಬೇಕು ಅನ್ನೋ ಉದ್ದೇಶ ಇದೆ. ಇದು ನಮ್ಮ ಓಂ ಶ್ರೀ ಡಿವೈನ್ಸ್ ವತಿಯಿಂದ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ. ಅದನ್ನ ಅನುಭವಿಸಿ ಅಂತ ಹೇಳ್ತೀನಿ. ಓಕೆ, ಫೈನ್. ಥ್ಯಾಂಕ್ಸ್ ಎ ಲಾಟ್. ಎಲ್ಲರಿಗೂ ಓಕೆ ಗುರುಜಿ, ಒಳ್ಳೇದಾಗ್ಲಿ. ಶುಭರಾತ್ರಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು.